ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಆಗಸ್ಟ್ ತಿಂಗಳ 18ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಷಷ್ಠಿಯ ತಿಥಿ ಇರುವಂಥ ದಿನ. ಈ ಷಷ್ಠಿ ಈ ದಿನ ರಾತ್ರಿ 7 ಗಂಟೆ 10 ನಿಮಿಷದವರೆಗೂ ಕೂಡ ಇರುವಂಥದ್ದು. ನಂತರ ಸಪ್ತಮಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಚಿತ್ತಾ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 28 ನಿಮಿಷದವರೆಗೆ ಇರಲಿದೆ. ನಂತರ ಸ್ವಾತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಸಂಜೆ 5 ಗಂಟೆ 52 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ. ಇದು ಈ ದಿನ ಬೆಳಗಿನ ಜಾವ 3 ಗಂಟೆ 23 ನಿಮಿಷದವರೆಗೂ ಕೂಡ ಇರುತ್ತೆ. ನಂತರ ಬ್ರಹ್ಮಯೋಗ ಆರಂಭ ಆಗುತ್ತೆ. ಇನ್ನು ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ತುಲಾ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3 ಗಂಟೆ 35 ನಿಮಿಷದಿಂದ ಸಂಜೆ 5 ಗಂಟೆ 9 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12 ಗಂಟೆ 27 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 1 ನಿಮಿಷದವರೆಗೆ. ಇನ್ನು ಯಮಗಂಟ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 19 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 53 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 28 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 21 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 58 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 51 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 9 ಗಂಟೆ 18 ನಿಮಿಷದಿಂದ ರಾತ್ರಿ 11 ಗಂಟೆ 1 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನದ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 10 ಗಂಟೆ 51 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 26 ನಿಮಿಷದವರೆಗೆ ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಈ ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಈ ಲಾಭದ ಸಮಯವನ್ನು ಅನುಸರಣೆ ಮಾಡಿ ಈ ಸಮಯದಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ. ನಿಮ್ಮ ವ್ಯಾಪಾರಿ ಸಂಬಂಧವಾದಂಥ ಪ್ರಯಾಣ ಏನಾದರೂ ಇದ್ದರೆ ಅದನ್ನು ಕೂಡ ಈಗಲೇ ನೀವು ಪ್ರಾರಂಭ ಮಾಡೋದರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಏಕೆಂದರೆ ಈ ಚಗೋದಯದ ಲಾಭದ ಸಮಯ ವರ್ತಕರಿಗಾಗಿ ವ್ಯಾಪಾರಸ್ಥರಿಗಾಗಿಯೇ ಹೇಳಿ ಮಾಡಿಸಿರುವಂಥ ಒಂದು ಸಮಯ. ಇದು ಅತ್ಯುನ್ನತವಾದಂತಹ ಒಂದು ಸಮಯ, ಲಾಭದ ಸಮಯ. ಇದನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 6 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 39 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತೆ ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಈ ದಿನ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿದ್ರೂ ಕೂಡ ನೀವು ಮುಂದುವರಿಸಬಹುದು. ನಿಮಗೆ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಹಾಗೆ ನಿಮ್ಮ ಮನೆಯ ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ ಏನೇ ಇದ್ರೂ ಈ ದಿನ ಆರಂಭ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಕುಜ ಶಕ್ತಿಗೆ
ಅಧಿಕಾರಕ್ಕೆ, ಸಾಹಸಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಕ್ರೀಡಾಪಟುಗಳಿದ್ದೀರಿ ಅಥವಾ ಯಾರು ನಿಮ್ಮ ಶಕ್ತಿಯನ್ನು, ಸಾಹಸವನ್ನು ತೋರಿಸ್ಬೇಕು ಅಂತ ಹೇಳಿ ಇಚ್ಛೆ ಪಡ್ತೀರಿ, ಅವರೆಲ್ಲರಿಗೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ಒಳ್ಳೆಯ ವೇದಿಕೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಶಕ್ತಿ ಪ್ರದರ್ಶನದ ಜೊತೆಗೆ ಒಳ್ಳೆಯ ಲಾಭ ಕೂಡ ಇರುತ್ತೆ. ಇನ್ನು ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುತ್ತಾ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬ ಅನುಕೂಲಕರವಾಗಿರುವಂಥದ್ದು. ಅಂದರೆ ಪರೀಕ್ಷೆಯಲ್ಲಿ ನಿಮಗೆ ತುಂಬ ಫೇವರಬಲ್ ಆಗಿರುವಂತಹ ಫಲ ನಿಮಗೆ ಸಿಕ್ಕತ್ತೆ. ಜೊತೆಗೆ ಆ ಪರೀಕ್ಷೆಯ ಸಂಬಂಧವಾಗಿ, ಉನ್ನತ ಶಿಕ್ಷಣದ ಸಂಬಂಧವಾಗಿ ನಿಮಗೆ ಕೆಲವೊಂದು ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅಪರೂಪದ ಮಾಹಿತಿಗಳು ಈ ದಿನ ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ ಈ ಕುಜನಿಂದ. ಹಾಗಾಗಿ ಇಲ್ಲಿ ಸಾಹಸಕ್ಕೆ, ಅಂದರೆ ಯಾವುದೇ ರೀತಿಯ ಚಾಲೆಂಜನ್ನು ಫೇಸ್ ಮಾಡಲಿಕ್ಕೂ ಕೂಡ ಈ ಟೈಮ್ ಚೆನ್ನಾಗಿದೆ. ಇನ್ನು ಇದೇ ಕುಜ ಅಹಂಕಾರಕ್ಕೆ ಮತ್ತೆ ಆಕ್ರಮಣ ಮಾಡುವಂಥ ಬುದ್ಧಿ, ಅಗ್ರೆಸಿವ್ ನೇಚರ್ ಇರುತ್ತೆ ಕೆಲವರಿಗೆ, ಅದಕ್ಕೂ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ಅಧಿಕಾರಿ ವರ್ಗದವರು ಅಥವಾ ಯಾರು ಅಧಿಕಾರವನ್ನು ಚಲಾವಣೆ ಮಾಡಬೇಕು ಅಂತಿದ್ದೀರೋ ಅಂಥವರು ನಿಮ್ಮ ಇತಿಮಿತಿ ಒಳಗೆ ಇರಬೇಕು. ಈ ಅಗ್ರೆಸಿವ್ ನೇಚರನ್ನು ಈ ದಿನ ಕಡಿಮೆ ಮಾಡಿಕೊಳ್ಬೇಕು. ಹಾಗಾಗಿ ನಿಮ್ಮ ಒಂದು ಎನರ್ಜಿಯನ್ನು ಒಳ್ಳೆಯ ಕಾರ್ಯಕ್ಕೆ ಬಳಸಿ, ಅದು ಬಿಟ್ಟು ಕೋಪ ಮಾಡಿಕೊಳ್ಳುವಂಥದ್ದು, ಜಗಳ ಮಾಡುವಂಥದ್ದು ಅಥವಾ ಅತಿರೇಕದ ಮಾತುಗಳನ್ನು ಆಡುವಂಥದ್ದನ್ನು ಬಿಟ್ಟರೆ ನಿಮ್ಮ ಕೆಲಸಗಳು ಯಶಸ್ವಿಯಾಗುತ್ತೆ. ಹಾಗಾಗಿ ಈ ದಿನದ ನಿಮ್ಮ ಈ ಒಂದು ಹೋರಾಟ ಏನಿದೆ, ಸಾಹಸ ಏನಿದೆ, ಶಕ್ತಿ ಏನಿದೆ, ಸಾಮರ್ಥ್ಯ ಏನಿದೆ, ಅದನ್ನು ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಮಾಡಿದ್ರೆ ಅದ್ಭುತವಾದಂಥ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದನ್ನು ಮುಂದುವರಿಸಿ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಆದಷ್ಟು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಉತ್ತಮವಾದಂಥ ಒಂದು ಫಲವನ್ನು ತಂದುಕೊಡುತ್ತೆ. ಯಾಕೆಂದರೆ ಗುರು ಹೋರ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಹೊರ. ಇದು ಈ ದಿನ ಮಧ್ಯಾಹ್ನ 12:24 ಮಧ್ಯಾಹ್ನ 1:30 ಸಂಜೆ 7:52 ಸಂಜೆ, ಹಾಗೆ ರಾತ್ರಿ 7:52 ರಾತ್ರಿ 8:47 ಇನ್ನು ಮಧ್ಯರಾತ್ರಿ 2:14 ರಾತ್ರಿ 3:08 ಗುರುಹೋರ ಇರುವಂಥ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ನಿಧಾನಗತಿಯಲ್ಲಿ ಚಲಿಸುವಂಥ ಗ್ರಹ. ಅದಕ್ಕಾಗಿ ಶನಿ ಹೋರಾದಲ್ಲಿ ಕೆಲಸಗಳು ಬೇಗ ಆರಂಭ ಆಗಲ್ಲ. ಒಂದು ವೇಳೆ ಆರಂಭ ಆದರೂ ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಅದಕ್ಕಾಗಿಯೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ ಈ ದಿನ. ಈ ದಿನ ಬೆಳಿಗ್ಗೆ 11:19 ಮಧ್ಯಾಹ್ನ 12:24 ಹಾಗೆ ಸಂಜೆ 6:58 ರಾತ್ರಿ 7:52 ಇನ್ನು ಮಧ್ಯರಾತ್ರಿ 1:19 ರಾತ್ರಿ 2:14 ಶನಿ ಹೋರ ಇರುವಂಥ ಸಮಯ. ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ತುಂಬ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನದ ಚಟುವಟಿಕೆಗಳನ್ನು ನೀವು ರವಿ ಹೋರಾದಲ್ಲಿ ಆರಂಭ ಮಾಡಿದ್ರೆ ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ಜೊತೆಗೆ ಸರ್ಕಾರದ ಅಧಿಕಾರಿಗಳಿಗೂ ಕೂಡ ಈ ಸಮಯ ಚೆನ್ನಾಗಿದೆ. ಇನ್ನು ನಿಮ್ಮ ಯಾವುದೇ ಕೆಲಸ, ಯಾವುದೇ ಇಲಾಖೆಗಳಲ್ಲಿ ಬಾಕಿ ಇದ್ದರೆ ಅದನ್ನು ಈ ದಿನ ಫಾಲೋ ಅಪ್ ಮಾಡಲಿಕ್ಕೆ, ಅದರಿಂದ ಒಂದು ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ರವಿ ಹೋರ ತುಂಬ ಸೂಕ್ತವಾಗಿದೆ. ಹಾಗೆ ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ರಾಜಕೀಯ ವ್ಯಕ್ತಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ಅಜೆಂಡಾ ಏನಾದರೂ ಇದ್ದರೆ ಅದನ್ನು ಕೂಡ ರವಿ ಹೋರಾದಲ್ಲೇ ಮಾಡಿ. ನಿಮ್ಮ ಒಂದು ಪ್ರಯತ್ನ ಯಶಸ್ವಿಯಾಗುತ್ತೆ. ಗುರಿಯನ್ನು ಬಹಳ ಬೇಗ ತಲುಪಲಿಕ್ಕೆ ಇದು ಅನುಕೂಲಕರವಾಗಿರುವಂಥ ಸಮಯ. ಹಾಗೆ ಈ ರವಿ ಹೋರಾದಲ್ಲಿ ನಿಮ್ಮ ವ್ಯವಹಾರಗಳನ್ನು, ಹಣಕಾಸಿನ ವ್ಯವಹಾರ, ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು, ಸಹಿ ಮಾಡುವಂಥ ವಿಚಾರ, ಇದು ಯಾವುದನ್ನು ಮಾಡಿದ್ರೂ ಕೂಡ ಈ ದಿನ ತುಂಬ ಲಾಭ ಇದೆ, ಅನುಕೂಲ ಇದೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ. ಈ ದಿನ ಬೆಳಿಗ್ಗೆ 6:57 ಬೆಳಿಗ್ಗೆ 8:02 ಇನ್ನು ಮಧ್ಯಾಹ್ನ 2:35 ಅಪರಾಹ್ನ 3:41 ಹಾಗೆ ರಾತ್ರಿ 9:41 ರಾತ್ರಿ 10:36 ರವಿ ಹೋರ ಇರುವಂಥ ಸಮಯ. ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರ ಅಷ್ಟೊಂದು ಫೇವರಬಲ್ ಆಗಿಲ್ಲ, ಅಷ್ಟೊಂದು ಚೆನ್ನಾಗಿಲ್ಲ, ಅನುಕೂಲ ಇಲ್ಲ. ಅದಕ್ಕಾಗಿಯೇ ಈ ದಿನ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಿ. ವ್ಯಾಪಾರಂ ದ್ರೋಹ ಚಿಂತನಂ ಆದರೂ ಆಗಬಹುದು, ಎಚ್ಚರ. ಇನ್ನು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ
ಕೆಲಸ ನಿರ್ವಹಿಸ್ತಾ ಇರುವಂತಹ ಸಿಬ್ಬಂದಿ ಇವ್ರಿಗೂ ಕೂಡ ಈ ಚಂದ್ರ ಹೋರಾದಲ್ಲಿ ಅಷ್ಟೊಂದು ಅನುಕೂಲತೆಗಳಿಲ್ಲ. ಮನಸ್ಸಿಗೆ ಏನೋ ಒಂದು ಒತ್ತಡ, ಕಿರಿಕಿರಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಚಂದ್ರ ಹೋರಾದಲ್ಲಿ ನೀವು ನಿಮ್ಮ ಕೆಲಸಗಳನ್ನು ತಟಸ್ಥಗೊಳಿಸುವಂಥದ್ದು ಉತ್ತಮ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳು, ಯಾವುದೇ ರೀತಿಯ ಪೂರ್ವ ಸಿದ್ಧತೆ, ಪ್ರಯಾಣ ಏನೇ ಇದ್ರೂ ಚಂದ್ರ ಹೋರಾದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಈ ದಿನ ಚಂದ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 19 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 52 ನಿಮಿಷದಿಂದ ಸಂಜೆ 6 ಗಂಟೆ 58 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 25 ನಿಮಿಷದಿಂದ ರಾತ್ರಿ 1 ಗಂಟೆ 19 ನಿಮಿಷದವರೆಗೆ ಚಂದ್ರ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು, ಒಳ್ಳೆಯ ಹೊರ ಯಾವುದು, ಇದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ನೀವು ಪಂಚಾಂಗವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು, ಅದನ್ನು ಕೇಳಿಸ್ಕೊಳ್ಬೇಕು, ಇಲ್ಲಾಂದರೆ ಪಠಣ ಮಾಡಬೇಕು. ಈ ಒಂದು ಹಿನ್ನೆಲೆಯಲ್ಲೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳು ತುಂಬ ನಿಖರವಾಗಿರುತ್ತೆ. ಹಾಗಾಗಿ ನಿಮಗಾಗಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ನೀವು ಅನುಸರಣೆ ಮಾಡಿದ್ರೆ ಸಾಕು. ಅದರಂತೆ ನಿಮ್ಮ ಚಟುವಟಿಕೆಗಳು ಆರಂಭ ಆದರೆ ಸಾಕು, ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಒಂದು ಕೆಲಸದಿಂದ ನೀವು ಯಾವ ಫಲಿತಾಂಶ ಬರಬೇಕು ಅಂತ ಹೇಳಿ ನಿರೀಕ್ಷೆ ಮಾಡ್ತಿರೋ ಅದೇ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಯಾಕೆ ಅಂತ ಹೇಳಿದ್ರೆ, ನೀವು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿರುವಂಥ ಕೆಲಸ ಕಾರ್ಯಗಳು ಯಾವತ್ತೂ ಕೂಡ ಫೇಲ್ ಆಗಲ್ಲ, ಯಾವತ್ತೂ ಮಧ್ಯದಲ್ಲಿ ನಿಲ್ಲಲ್ಲ, ನಿಮಗೆ ತೊಂದರೆಯನ್ನು ಕೊಡಲ್ಲ. ಹಾಗಾಗಿ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗತ್ತೆ. ಅದಕ್ಕಾಗಿಯೇ ನೀವು ಪಂಚಾಂಗವನ್ನು ಪ್ರತಿನಿತ್ಯ ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ನಾವು ಈಗಾಗಲೇ ತಮ್ಮಲ್ಲಿ ಹಲವು ವಿಚಾರಗಳನ್ನು ಮನವಿ ಮಾಡ್ತಾ ಇದ್ದೇವೆ. ಒಂದು ಕಾರ್ಯಕ್ರಮವನ್ನು ನೋಡಿದ ಮೇಲೆ, ಕೇಳಿದ ಮೇಲೆ ಅದಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ಹೈಪ್ ಬಟನನ್ನು ಪ್ರೆಸ್ ಮಾಡೋದ್ರಿಂದ ನಿಮ್ಮ ಫೇವರೇಟ್ ಆಗಿರುವಂಥ ಈ ಒಂದು ವಿಡಿಯೋಗೆ ಕೆಲವು ಪಾಯಿಂಟ್ಸ್ ಬರುತ್ತೆ. ಇದು ನಮಗೆ ಅನುಕೂಲವನ್ನು ತರುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಈಗಾಗಲೇ ಹೇಳಿದ್ವಿ. ಮತ್ತೆ ಕೆಲವರಿಗೆ ವಿಶೇಷವಾದ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವಂಥ ಒಂದು ಜಾಯಿನ್ ಬಟನನ್ನು ನೀವು ಪ್ರೆಸ್ ಮಾಡಿ, ಅದರಲ್ಲಿ ನೀವು ಮೆಂಬರ್ ಆಗಿ ಈ ಸಿರಿಗನ್ನಡ ಸುದ್ದಿವಾಹಿನಿಗೆ ಪೋಷಕರಾಗ್ತೀರಿ. ಇದರಿಂದ ನಿಮಗೆ ನಾವು ಪ್ರಸಾರ ಮಾಡುವಂತಹ ವಿಶೇಷ ಕಾರ್ಯಕ್ರಮ ಸರಣಿ ನಿಮಗೆ ಮಾತ್ರ ತಲುಪತ್ತೆ, ಅದರಲ್ಲೂ ಬೇಗ ಸಿಕ್ಕತ್ತೆ, ಮೊದಲಿಗರಾಗ್ತೀರಿ ಅದನ್ನು ವೀಕ್ಷಣೆ ಮಾಡಲಿಕ್ಕೆ. ಹಾಗಾಗಿ ಅಂಥ ಒಂದು ಅನುಕೂಲತೆಗಳಿದೆ, ಅದನ್ನು ಕೂಡ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಇನ್ನು ಕೆಲವರಿಗೆ ಒಂದು ಜಿಜ್ಞಾಸೆ ಇದೆ, ನಾವು ಪ್ರತಿನಿತ್ಯದ ಈ ದಿನ ಭವಿಷ್ಯ ಕಾರ್ಯಕ್ರಮವನ್ನು ನೋಡ್ಲಿಕ್ಕೂ ಕೂಡ ಹಣವನ್ನು ಕೊಡಬೇಕಾ ಅನ್ನುವಂಥ ಒಂದು ವಿಚಾರ. ಇದು ನಿಮ್ಮ ತಪ್ಪು ಕಲ್ಪನೆ. ಯಾಕೆಂದ್ರೆ ಇಲ್ಲಿ ನಾವು ಪ್ರತಿನಿತ್ಯ ಪ್ರಸಾರ ಮಾಡುವಂಥ ದಿನ ಭವಿಷ್ಯ ಆಗಲಿ, ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುವಂಥ ಯಾವುದೇ ವಿಚಾರಗಳನ್ನು ನೀವು ಕೇಳಲಿಕ್ಕೆ, ತಿಳ್ಕೊಳ್ಳಿಕ್ಕೆ ಯಾವುದೇ ಹಣವನ್ನು ಪಾವತಿ ಮಾಡೋವಾಗಿಲ್ಲ. ನೀವು ಪಾವತಿ ಮಾಡಬೇಕಾಗಿರುವಂಥದ್ದು ಉಚಿತವಾಗಿ 3 ಕೆಲಸವನ್ನು ಮಾಡಬೇಕು. ಒಂದು, ಇದಕ್ಕೆ ಸಬ್ಸ್ಕ್ರೈಬ್ ಆಗಿ, ಒಂದು ಕಾರ್ಯಕ್ರಮಕ್ಕೆ ಲೈಕ್ ಕೊಡಿ, ಹಾಗೆ ಹೈಪ್ ಬಟನನ್ನು ಒತ್ತಿ ಪಾಯಿಂಟ್ಸನ್ನು ಕೊಡಿ, ಹಾಗೆ ಇದನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಇದು ಉಚಿತವಾಗಿ ನಿಮಗೆ ಇರುವಂಥದ್ದು. ಇದರ ಮೂಲಕ ನಮಗೆ ಸಹಕಾರ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯ ಒಂದು ಪ್ರಾರ್ಥನೆ. ಆದರೆ ಇಲ್ಲಿ ಪ್ರತ್ಯೇಕವಾಗಿ ವಿಶೇಷವಾದಂಥ ಸರಣಿ ಕಾರ್ಯಕ್ರಮವನ್ನು ನೋಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನೀವು ಜಾಯಿನ್ ಆಗಬೇಕು, ಮೆಂಬರ್ ಆಗಬೇಕು, ನಿಮ್ಮನ್ನೇ ಪೋಷಕರು ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಅಂಥ ಒಂದು ಕಾರ್ಯಕ್ರಮಕ್ಕೆ ಮಾತ್ರ ನಿಮ್ಮಿಂದ ಸ್ವಲ್ಪ ಹಣವನ್ನು ಯೂಟ್ಯೂಬ್ ಕೇಳ್ತಾ ಇದೆ. ಅದನ್ನು ಕೊಟ್ಟು ನಮಗೆ ಆಶೀರ್ವಾದ ಮಾಡಿ, ನಮ್ಮನ್ನು ಕೂಡ ಪೋಷಣೆ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ ಪ್ರಾರ್ಥನೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾಗರ ಪಂಚಮಿ ಆದ ನಂತರ ಬಂದಿರುವಂಥ ಷಷ್ಠಿಯ ತಿಥಿ. ಈ ಷಷ್ಠಿ ಬಹಳ ಮಹತ್ವಪೂರ್ಣವಾಗಿರುವಂಥದ್ದು. ಹಾಗೆ ಈ ದಿನವನ್ನು ಶಿರಿಯಾಳ ಷಷ್ಠಿ ಅಂತ ಹೇಳಿ ಆಚರಣೆ ಮಾಡುವಂಥದ್ದು. ಮತ್ತೆ ಇದು ಮಂಗಳವಾರ, ಶ್ರಾವಣ ಮಾಸದ ಮಂಗಳವಾರ ಮಂಗಳಗೌರಿಯ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ. ಇಲ್ಲಿ ಸ್ತ್ರೀಯರಿಗೆ ಸೌಮಂಗಲ್ಯತನವನ್ನು, ಹಾಗೆ ಸಾಂಸಾರಿಕವಾಗಿ ಯೋಗಕ್ಷೇಮವನ್ನು ಬಯಸುವಂಥ ಈ ಮಂಗಳ ಗೌರಿಯ ವ್ರತ ಒಂದು ಕಡೆ ಆದರೆ, ಗಂಡು ಮಕ್ಕಳ ತಾಯಂದಿರು ಆಚರಿಸುವಂಥ ಇನ್ನೊಂದು ಹಬ್ಬ ಶಿರಿಯಾಳ ಷಷ್ಠಿ. ಇನ್ನು ಈ ದಿನದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ, ಗುರು ಆಶ್ಲೇಷ ನಕ್ಷತ್ರಕ್ಕೆ ಪಾದಾರ್ಪಣೆ ಮಾಡುವಂತಹ ಸಂದರ್ಭ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರುವಂಥ ಗುರು ಉಚ್ಚ ಸ್ಥಾನದಲ್ಲಿದ್ದು 1ನೇ ಪಾದ ಆಶ್ಲೇಷ ನಕ್ಷತ್ರ ಇಲ್ಲಿಗೆ ಪ್ರವೇಶ ಮಾಡ್ತಾ ಇರುವಂಥದ್ದು. ಈ ಆಶ್ಲೇಷ ಕೂಡ ನಾಗನಿಗೆ ಸಂಬಂಧಪಟ್ಟಂಥ ನಕ್ಷತ್ರ.
ಹಾಗಾಗಿ ಈ ಎಲ್ಲದರ ಹಿನ್ನೆಲೆಯಲ್ಲಿ ಈ ದಿನದ ಹಬ್ಬ ಅಥವಾ ಈ ದಿನ ನಾವು ಮಾಡುವಂಥ ನಾಗಾರಾಧನೆ ತುಂಬ ವಿಶೇಷ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಈ ಸಿರಿಯಾಳ ಷಷ್ಠಿ ಅನ್ನುವಂಥದ್ದು ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿಯ ಮರುದಿನ ಬರುವಂಥ ಷಷ್ಠಿ ತಿಥಿಯಲ್ಲಿ ಬರುವಂಥ ಒಂದು ವಿಶೇಷ ಹಬ್ಬ. ಈಗಾಗಲೇ ಹೇಳಿದಾಗೆ ಗಂಡು ಮಕ್ಕಳು ಇರುವಂಥ ಮನೆಯಲ್ಲಿ ಇದನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು. ಈ ಒಂದು ಹಬ್ಬದ ಒಂದು ಪೌರಾಣಿಕ ಹಿನ್ನೆಲೆ ತಮಗೆ ಗೊತ್ತಿದೆ. ಏನಂದರೆ ಈ ಶಿವನ ಭಕ್ತ ಸಿರಿಯಾಳ. ಹಾಗಾಗಿ ಒಮ್ಮೆ ಶಿವ ಪಾರ್ವತಿಯರಿಗೆ ತನ್ನ ಭಕ್ತನಾದಂತಹ ಸಿರಿಯಾಳನ ಭಕ್ತಿ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಬೇಕು ಅಂತ ಅನ್ನಿಸ್ದಾಗ ಶಿವ ಪಾರ್ವತಿ ಇಬ್ಬರು ಕೂಡ ಜಂಗಮರ ವೇಷದಲ್ಲಿ ಆ ಸಿರಿಯಾಳನ ಮನೆಗೆ ಬರ್ತಾರೆ. ಆಗ ಈ ಮನೆಗೆ ಬಂದು ಜಂಗಮರು ಬೇಡಿರುವಂಥ ಒಂದು ಭಿಕ್ಷೆ ಯಾವುದು ಅಂತ ಹೇಳಿದ್ರೆ, ಈ ಸಿರಿಯಾಳನಿಗೆ ಇದ್ದಂತಹ ಒಬ್ಬನೇ ಗಂಡು ಮಗ, ಆ ಮಗನ ಮಾಂಸವನ್ನ ಅಡಿಗೆಯನ್ನಾಗಿ ಮಾಡಿ ಬಡಿಸ್ಬೇಕು ಅನ್ನುವಂಥ ಒಂದು ವಿಚಿತ್ರವಾದ ಭಿಕ್ಷೆಯನ್ನು ಬೇಡ್ತಾರೆ. ಆದರೆ ದಂಪತಿಗಳಿಗೆ ಒಬ್ಬನೇ ಮಗ ಸಿರಿಯಾಳನಿಗೆ. ಆದರೂ ಕೂಡ ಆ ಶಿವನ ಮೇಲಿನ ಭಕ್ತಿಯಿಂದ ಶಿವ ಪಾರ್ವತಿಯರನ್ನು ಸ್ಮರಣೆ ಮಾಡ್ತಾ ದೇವರೇ ಇದನ್ನು ಪರೀಕ್ಷೆಗೆ ಒಡ್ಡಿದ್ದಾನೆ ಅಂತ ಹೇಳಿ ಯಾವುದೇ ಹಿಂಜರಿಕೆ ಇಲ್ಲದೆ ಮಗನನ್ನು ಅರ್ಪಿಸ್ಬಿಡ್ತಾರೆ. ಆಗ ಆ ಸಿರಿಯಾಳನ ದೃಢವಾದ ಭಕ್ತಿಗೆ ಮೆಚ್ಚಿದಂತಹ ಶಿವ ಪ್ರತ್ಯಕ್ಷನಾಗಿ ಮಗನಿಗೆ ಮರುಜೀವವನ್ನು ನೀಡಿ ಸಿರಿಯಾಳನಿಗೆ ಮೋಕ್ಷವನ್ನು ಅನುಗ್ರಹಿಸಿದ ಅನ್ನುವಂಥ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಆದ್ದರಿಂದಲೇ ಈ ವ್ರತವನ್ನು ಗಂಡು ಮಕ್ಕಳ ತಾಯಂದರು ಯಾಕೆ ಆಚರಿಸಬೇಕು, ಅದರಲ್ಲೂ ಶಿವ ಪಾರ್ವತಿಯರನ್ನು ಈ ದಿನ ಪೂಜಿಸಬೇಕು ಅನ್ನುವಂಥ ಒಂದು ವಿಚಾರ. ಅದರ ಜೊತೆಗೆ ಈ ಮಂಗಳ ಗೌರಿ ವ್ರತ ಇರೋದರಿಂದ ಶಿವನ ಪತ್ನಿಯಾದಂತಹ ಗೌರಿಯನ್ನು ಕೂಡ ಆರಾಧನೆ ಮಾಡುವಂಥ ಸಂದರ್ಭ ಇದು. ಹಾಗಾಗಿ ಈ ದಿನ ಬಗೆ ಬಗೆಯ ಸೊಪ್ಪಿನ ಪಲ್ಯಗಳನ್ನು 5 ರೀತಿಯ ಅನ್ನವನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ಅಕ್ಕಿ, ಬೇಳೆ, ಹಾಲು, ಮೊಸರು, ಎಣ್ಣೆ ಇಂಥವುಗಳ ಪದಾರ್ಥಗಳನ್ನು ಹಾಗೆ ಮಂಗಳ ದ್ರವ್ಯಗಳನ್ನು ಮುತ್ತೈದೆಯರಿಗೆ ದಾನವಾಗಿ ನೀಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ದಿನ ಸಿರಿಯಾಳ ಷಷ್ಠಿಯನ್ನು ಆಚರಣೆ ಮಾಡಬೇಕು. ಹಾಗೆ ಈ ದಿನ ಮೊಸರನ್ನಕ್ಕೆ ತುಂಬ ಪ್ರಾಧಾನ್ಯ ಇರುವಂಥದ್ದಿದೆ. ಮನೆಯಲ್ಲಿರುವಂಥ ಕನ್ಯೆಯರು ಈ ದಿನ ಮೊಸರನ್ನ ಅಥವಾ ಮೊಸರು ಅವಲಕ್ಕಿಯನ್ನು ಸಂಕ್ರಾಂತಿಯಲ್ಲಿ ಎಳ್ಳು ಬೀರಿದಂತೆ ಮನೆ ಮನೆಗಳಿಗೆ ಹೋಗಿ ಬೀರುವಂಥ ಸಂಪ್ರದಾಯ ಕೂಡ ಕೆಲವು ಭಾಗಗಳಲ್ಲಿದೆ. ಭಗವಂತನಿಗೆ ಇದು ವಿಶೇಷವಾಗಿ ಇಷ್ಟವಾಗುವಂಥದ್ದು. ಅದೇ ರೀತಿ ಈ ದಿನ ಮನೆಯಲ್ಲೇ ತಯಾರಿಸಿದಂಥ ಶಾವಿಗೆಯ ಪಾಯಸ ಆಗ್ಬೋದು, ಮೊಸರನ್ನ ಮತ್ತು ಅದರ ಜೊತೆಗೆ ಉಪ್ಪಿನಕಾಯಿ ಇದನ್ನು ಕೂಡ ನಿವೇದನೆ ಮಾಡಬೇಕು ನೈವೇದ್ಯವಾಗಿ. ನಂತರ ತಮಗೆ ಯೋಗ್ಯರು ಅನ್ನಿಸ್ಕೊಂಡಿರುವಂಥವ್ರಿಗೆ ಒಂದು ಬಾಳೆ ಎಲೆಯಲ್ಲಿ ಮೊಸರನ್ನ ಅಥವಾ ಮೊಸರು ಅವಲಕ್ಕಿಯನ್ನು ಹಾಕಿ ಉಪ್ಪಿನಕಾಯಿಯನ್ನು ಸೇರಿಸಿ ಬುತ್ತಿಯಂತೆ ಕಟ್ಟಿ ಅದನ್ನು ದಾನವಾಗಿ ಕೊಡಬೇಕು. ಆದ್ದರಿಂದ ಕನ್ಯೆಯರ ಜೀವನ ಹಸನಾಗಿರುತ್ತೆ, ಮುಂದೆ ಅವರ ಬಾಳು ಭವ್ಯವಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಸಂಜೆ ಸ್ಕಂದನ ಜನ್ಮ ವೃತ್ತಾಂತವನ್ನ ಪಠಿಸಬೇಕು ಅಥವಾ ಶ್ರವಣ ಮಾಡಬೇಕು ಅನ್ನುವಂಥದ್ದು ಇದೆ. ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಈ ಷಷ್ಠಿಯ ದಿನದಲ್ಲಿ ಆಗಬೇಕಾಗಿರೋದ್ರಿಂದ ಅವಿವಾಹಿತ ಕನ್ಯೆಯರು ಈ ಒಂದು ವ್ರತವನ್ನು ಆಚರಣೆ ಮಾಡುವಂಥದ್ದು, ಸಂಜೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡುವಂಥದ್ದನ್ನು ಮಾಡಿದ್ರೆ ಯೋಗ್ಯವಾದಂತಹ ವರ ಸಿಗ್ತಾನೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಸಂತಾನ ಸಮಸ್ಯೆ ಇರಲಿ, ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳಿರಲಿ, ಶತ್ರುಗಳ ಕಾಟ ಇರಲಿ, ಅದೆಲ್ಲವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ದಿನ ಸ್ಕಂದನ ಆರಾಧನೆ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ, ಕುಮಾರಸ್ವಾಮಿಯ ಸ್ಮರಣೆ ಬಹಳ ವಿಶೇಷವಾಗಿ ಫಲವನ್ನು ಕೊಡುತ್ತೆ ಅನ್ನುವಂಥ ನಂಬಿಕೆ ಇದೆ. ಆದ್ದರಿಂದ ಈ ಸಿರಿಯಾಳ ಷಷ್ಠಿ ಮತ್ತು ಮಂಗಳಗೌರಿ ವ್ರತ ಈ ದಿನ ಇರುವಂಥದ್ದು ತುಂಬ ವಿಶೇಷ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ಈ ಷಷ್ಠಿಯ ದಿನ ಮಾಡುವಂಥ ಪೂಜೆ ಪುನಸ್ಕಾರಗಳು ಮನೆಯಲ್ಲಿರುವಂಥ ಮಕ್ಕಳ ಆರೋಗ್ಯವನ್ನು ಕಾಪಾಡುತ್ತೆ, ಅವರಿಗೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತೆ. ಅದರಲ್ಲೂ ತಾಯಿಯ ಆಶೀರ್ವಾದ ಮಕ್ಕಳಿಗೆ ತುಂಬ ಬೇಕು. ಅದು ಈ ದಿನ ಪ್ರದಾನ ಮಾಡಿದ್ರೆ 1000 ಪಟ್ಟು ಹೆಚ್ಚು ಫಲಗಳು ಸಿಕ್ಕತ್ತೆ ಮಕ್ಕಳಿಗೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಇಡೀ ಕುಟುಂಬದ ಕ್ಷೇಮ ಸಮೃದ್ಧಿ ಹಾಗೆ ಕುಟುಂಬದಲ್ಲಿ ನೆಮ್ಮದಿ ಪ್ರಾಪ್ತಿಯಾಗಲಿಕ್ಕೂ ಕೂಡ ಈ ದಿನದ ಆರಾಧನೆ ತುಂಬ ಮುಖ್ಯವಾಗುತ್ತೆ. ಇನ್ನು ಮಕ್ಕಳಿಗೆ ವಿಶೇಷವಾಗಿ ಶಿವನ ಅನುಗ್ರಹ ಉಂಟಾಗುತ್ತೆ. ಇದರಿಂದ ಅವರ ಓದಿನಲ್ಲಿ, ಅವರ ವ್ಯಾಸಂಗದಲ್ಲಿ, ಅವರ ವೃತ್ತಿಯಲ್ಲಿ ಇರುವಂಥ ಅಡಚಣೆಗಳು ದೂರ ಆಗುತ್ತೆ. ಮತ್ತು ಮಕ್ಕಳಿಗಾಗಲಿ ಮನೆಗಾಗಲಿ ಯಾವುದೇ ರೀತಿಯ ಕೆಟ್ಟ ದೃಷ್ಟಿ ಇದ್ದರೆ, ಯಾವುದೇ ರೀತಿಯ ಅನಿಷ್ಟಗಳು ಬಾಧಿಸ್ತಾ ಇದ್ದರೆ ಅದರಿಂದ ರಕ್ಷಣೆ ಸಿಕ್ಕತ್ತೆ. ಮತ್ತು ಮಕ್ಕಳ ಜೀವನದಲ್ಲಿ ಸುಖ, ಶಾಂತಿ, ಆಯಸ್ಸು, ಬಹಳ ಮುಖ್ಯವಾಗಿ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಇದಕ್ಕಾಗಿ ಈ ದಿನ ಪ್ರಾರ್ಥನೆಯನ್ನು ಮಾಡುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಇದೊಂದು ಧಾರ್ಮಿಕ ನಂಬಿಕೆ ಇರ್ಬೋದು, ಆದರೂ ಕೂಡ ಜನಮಾನಸದಲ್ಲಿ ಈ ಷಷ್ಠಿಯ ತಿಥಿ, ಅದರಲ್ಲೂ ಸಿರಿಯಾಳ ಷಷ್ಠಿ ಮತ್ತು ಮಂಗಳಗೌರಿ ವ್ರತಗಳು ತುಂಬ
ಹಾಸುಹೊಕ್ಕಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ಸಂಪ್ರದಾಯಬದ್ಧವಾಗಿ ಕೆಲವೊಬ್ಬರು ವ್ರತಗಳನ್ನು ಆಚರಣೆ ಮಾಡುವಂಥದ್ದು ಇದೆ. ಮನೆಯನ್ನು ಸ್ವಚ್ಛ ಮಾಡಿ, ಪೂಜಾ ಸ್ಥಳವನ್ನು ಸ್ವಚ್ಛ ಮಾಡಿ, ಮಕ್ಕಳ ಆಯುರಾರೋಗ್ಯ ಐಶ್ವರ್ಯಾದಿಗಳಿಗಾಗಿ ವ್ರತದ ಸಂಕಲ್ಪವನ್ನು ಮಾಡಿಕೊಂಡು ಮೊದಲು ಗಣಪತಿ ಪೂಜೆಯನ್ನು ಮಾಡಿ ವಿಘ್ನವನ್ನು ನಿವಾರಿಸು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಶಿವಪಾರ್ವತಿಯರ ಪೂಜೆಯನ್ನು ಮಾಡಬೇಕು. ಹಾಗೆ ಈ ಸಿರಿಯಾಳನ ಕಥೆ ಶಿವಭಕ್ತರಿಗೆ ಸಂಬಂಧಿಸಿದ್ದಾದ್ರಿಂದ ಇಲ್ಲಿ ಆ ಕಥೆಯನ್ನು ಕೂಡ ಬೇರೆಯವರಿಗೆ ತಿಳಿಸಿ ಹೇಳಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಈ ದಿನ ಸಿರಿಯಾಳನ ಸ್ಮರಣೆ, ಸಿರಿಯಾಳನ ಕಥೆಯನ್ನು ಓದುವಂಥದ್ದು, ಅವನ ಭಕ್ತಿಯಿಂದ ಸ್ಮರಣೆ ಮಾಡುವಂಥದ್ದು ಒಳ್ಳೆಯ ಫಲವನ್ನು ತರುತ್ತೆ. ಇನ್ನು ಈ ದಿನ ಸಾತ್ವಿಕ ಪದಾರ್ಥಗಳನ್ನೇ ತಯಾರು ಮಾಡಿ ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕು. ಸಾತ್ವಿಕವಾದ ಆಹಾರವನ್ನೇ ಈ ದಿನ ಸೇವನೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಈ ದಿನ ಪೂಜೆಯ ನಂತರದಲ್ಲಿ ಮಕ್ಕಳಿಗೆ ತಿಲಕ ಇಟ್ಟು ಅಕ್ಷತೆಯನ್ನು ಹಾಕಿ ಆಶೀರ್ವಾದ ಮಾಡಬೇಕು ಹಿರಿಯರು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಬಹಳ ವಿಶೇಷವಾಗಿ ಮಕ್ಕಳ ಯೋಗಕ್ಷೇಮಕ್ಕಾಗಿ ಇರುವಂಥ ಈ ಸಿರಿಯಾಳ ಷಷ್ಠಿ ನಿಮ್ಮ ಮನೆಯಲ್ಲೂ ಇರುವಂಥ ಮಕ್ಕಳಿಗೆ ಆಯಸ್ಸು, ಆರೋಗ್ಯ, ವಿದ್ಯೆ, ಧೈರ್ಯ ಹಾಗೆ ಸತ್ಪದವನ್ನ ಜೊತೆಗೆ ಆರೋಗ್ಯವನ್ನು ದಯಪಾಲಿಸಲಿ ಅಂತ ಹೇಳಿ ಶಿವ ಪಾರ್ವತಿಯರಲ್ಲಿ ಪ್ರಾರ್ಥನೆ ಮಾಡೋಣ. ಜೊತೆಗೆ ಈ ಭಕ್ತ ಸಿರಿಯಾಳನೇ ತನ್ನ ಮಗನನ್ನ ಅರ್ಪಿಸಿದಂತಹ ಒಂದು ಭಕ್ತಿಯ ಪರಾಕಾಷ್ಠೆ ಏನಿದೆ ಅದು ಮಾದರಿಯಾಗಬೇಕು. ಅಂದ್ರೆ ಅಚಲವಾಗಿ ಶಿವ ಪಾರ್ವತಿಯನ್ನ ನಂಬಿದರೆ ಅವನು ಎಂದೆಂದಿಗೂ ಕೂಡ ಕೈ ಬಿಡಲ್ಲ ಅನ್ನುವಂಥ ನಂಬಿಕೆ ಬೇಕು. ಆದ್ರಿಂದಲೇ ಶಿವನನ್ನು ಆಶುತೋಷ ಅಂತ ಹೇಳಿ ಕರೆಯುವಂಥದ್ದು. ನಾವು ಮಾಡುವಂಥ ಒಂದು ಸಣ್ಣ ಭಕ್ತಿಗೂ ಕೂಡ ಸಂತೋಷ ಪಡ್ತಾನೆ, ಸಂತೋಷದಿಂದ ನಮ್ಮನ್ನು ಹರಿಸ್ತಾನೆ, ನಮಗೆ ವರಗಳನ್ನು ಕರುಣಿಸ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಹಾಗಾಗಿ ಈ ಶ್ರಾವಣ ಮಾಸ ಅಂತ ಹೇಳಿದ್ರೆ ಅದು ಹಬ್ಬಗಳ ಮಾಸ. ಅದರಲ್ಲೂ ನಾಗರ ಪಂಚಮಿ, ಸಿರಿಯಾಳ ಷಷ್ಠಿ, ಶೀತಲ ಸಪ್ತಮಿ, ವರಮಹಾಲಕ್ಷ್ಮಿ ವ್ರತ, ಉಪಕರ್ಮ, ರಕ್ಷಾಬಂಧನ, ಗಾಯತ್ರಿ ಪ್ರತಿಪದ್, ಮತ್ತೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಕೃಷ್ಣ ಜನ್ಮಾಷ್ಟಮಿ, ಮಂಗಳಗೌರಿ ವ್ರತ, ಶ್ರಾವಣ ಶನಿವಾರ ನೋಡಿ, ಒಂದಾ ಎರಡ ಪ್ರತಿದಿನ ಹಬ್ಬಗಳು ಇದ್ದೇ ಇರುತ್ತೆ ಈ ಶ್ರಾವಣ ಮಾಸದಲ್ಲಿ. ಹಾಗೆ ಈ ಎಲ್ಲ ಹಬ್ಬಗಳನ್ನು ನಾವು ಶ್ರದ್ಧೆಯಿಂದ ಮನೆಯಲ್ಲಿ ಆಚರಣೆ ಮಾಡಿದಾಗ ನಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷಗಳಿದ್ರೆ ಅದನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಈ ನಾಗರ ಪಂಚಮಿಯನ್ನ ಆಚರಣೆ ಮಾಡಿರುವಂಥದ್ದಿದೆ. ಇದರಿಂದ ಜಾತಕದಲ್ಲಿ ಏನಾದರೂ ಸರ್ಪದೋಷ ಇದ್ರೆ, ಕಾಳ ಸರ್ಪದೋಷ ಇದ್ರೆ, ರಾಹು ದೋಷ ಇದ್ರೆ ಅದು ನಿವಾರಣೆ ಆಗುತ್ತೆ. ಹಾಗಾಗಿನೇ ಬೆಳ್ಳಿಯ ನಾಗಪ್ಪನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ತನಿ ಎರೆಯುವಂಥದ್ದು ಈ ನಾಗ ಪಂಚಮಿಯ ದಿನ. ಇನ್ನು ಸಿರಿಯಾಳ ಷಷ್ಠಿ ಈಗಾಗಲೇ ಹೇಳಿದಾಗೆ ಗಂಡು ಮಕ್ಕಳ ಇರುವಂಥ ತಾಯಂದಿರು ಆಚರಣೆ ಮಾಡುವಂಥದ್ದು. ಈ ದಿನ ಮುತ್ತೈದೆಯರಿಗೆ ದಾನ ಕೊಡೋದ್ರಿಂದ ಮಕ್ಕಳಿಗೆ ಆಯಸ್ಸು, ಆರೋಗ್ಯ ಹೆಚ್ಚಾಗತ್ತೆ ಅನ್ನುವಂಥದ್ದು ಇದೆ. ಇನ್ನು ಜಾತಕದಲ್ಲಿ ಯಾರಿಗೆ ಗಂಡು ಮಕ್ಕಳ ಫಲ ಕಡಿಮೆ ಇರುತ್ತೋ ಈ ವ್ರತವನ್ನು ಆಚರಣೆ ಮಾಡಿದ್ರೆ ಅಂಥವ್ರಿಗೆ ಪುತ್ರ ಸಂತಾನ ಆಗತ್ತೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಇನ್ನು ವರಮಹಾಲಕ್ಷ್ಮಿ ವ್ರತ, ಇಲ್ಲಿ ಲಕ್ಷ್ಮಿ ಯಾರಿಗೆ ಬೇಡ ಹೇಳಿ? ಪ್ರತಿ ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗದಲ್ಲಿ ಲಕ್ಷ್ಮಿಯನ್ನ ನಾವು ನಿರೀಕ್ಷೆ ಮಾಡಿಕೊಂಡೇ ನಮ್ಮ ಕಾರ್ಯವನ್ನು ಆರಂಭ ಮಾಡುವಂಥದ್ದು. ಅಂತಹ ಸಂದರ್ಭದಲ್ಲಿ ಸ್ಥಿರಲಕ್ಷ್ಮಿ, ಚರಲಕ್ಷ್ಮಿ ಅನ್ನುವಂಥ ವಿಚಾರ ಏನಿದೆ ಅದರಲ್ಲಿ ಸ್ಥಿರವಾಗಿ ಈ ಲಕ್ಷ್ಮಿ ನಮ್ಮ ಮನೆಯಲ್ಲೇ ಇರಲಿ ಅಂತ ಹೇಳಿ ಬಯಸುವಂಥದ್ದು. ಹಾಗಾಗಿ ಯಾರಿಗೆ ಜಾತಕದಲ್ಲಿ 2ನೇ ಭಾವ, 9ನೇ ಭಾವ, ಇಲ್ಲಿ 2 ಧನಸ್ಥಾನ, 9 ಭಾಗ್ಯಸ್ಥಾನ ಮತ್ತೆ 11 ಲಾಭಸ್ಥಾನ, ಇಲ್ಲಿ ಲಕ್ಷ್ಮಿ ಈ ಭಾವಗಳ ಮೂಲಕ ವ್ಯಕ್ತಿಗೆ ಹಣವನ್ನು ಅಥವಾ ಸಂಪತ್ತನ್ನು ದಯಪಾಲಿಸ್ತಾಳೆ ಅನ್ನುವಂಥದ್ದಿದೆ. ಹಾಗಾಗಿ ಇಲ್ಲಿ ಯಾರ ಕುಂಡಲಿಯಲ್ಲಿ ಜಾತಕದಲ್ಲಿ 2 ಮತ್ತು 9, 11ನೇ ಮನೆಗಳು ಕೆಟ್ಟಿದ್ರೆ ಅಲ್ಲಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ಕಡಿಮೆ ಆಗುತ್ತೆ. ಆದ್ರಿಂದ ಜಾತಕದಲ್ಲಿ ಈ ಲಕ್ಷ್ಮಿ ಯೋಗ ಇಲ್ಲದೆ ಇರುವಂಥವ್ರು ಅಥವಾ ದೋಷ ಇರುವಂಥವ್ರು ಲಕ್ಷ್ಮಿಯನ್ನು ಆರಾಧನೆ ಮಾಡಿದ್ರೆ ಸಂಪತ್ತು ಪ್ರಾಪ್ತಿಯಾಗತ್ತೆ ಅನ್ನುವಂಥ ಉಲ್ಲೇಖ ಇದೆ. ಇನ್ನು ಉಪಕರ್ಮ, ರಕ್ಷಾಬಂಧನ ಶ್ರಾವಣ ಮಾಸದಲ್ಲಿ ಆಗುವಂಥದ್ದು. ಈ ಉಪಕರ್ಮವನ್ನು ಚತುರ್ದಶಿಯ ದಿನ ಋಗ್ವೇದ ಉಪಕರ್ಮವನ್ನು ಆಚರಣೆ ಮಾಡುವಂಥದ್ದು ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಹುಣ್ಣಿಮೆಯ ದಿನವನ್ನೇ ರಕ್ಷಾಬಂಧನ ಅಥವಾ ರಾಖಿ ಹಬ್ಬ ಅಂತ ಹೇಳಿ ಆಚರಣೆ ಮಾಡುವಂಥದ್ದು ಇದೆ. ಇಲ್ಲಿ ಜಾತಕದಲ್ಲಿ 3ನೇ ಭಾವ ಸಹೋದರ ಸಹೋದರಿಯರನ್ನ ಹೇಳುವಂಥದ್ದು. ಈ ಒಂದು 3ನೇ ಭಾವ ಕೆಟ್ಟಿದ್ರೆ ಅಥವಾ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ನಿಮ್ಮ ಸಂಬಂಧ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಅವರೊಂದಿಗೆ ಮಾತುಕತೆ ನಡೀತಾ ಇಲ್ಲ,
ಏನೋ ಕಾರಣಕ್ಕಾಗಿ ಜಗಳ ಆಗಿ ಮನಸ್ತಾಪಗಳಾಗಿ ದೂರ ಆಗಿದ್ದೀರಿ ಅಂತ ಹೇಳಿದ್ರೆ ಈ ಒಂದು ಬಾಂಧವ್ಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಈ ದಿನ ರಕ್ಷಾ ಬಂಧನವನ್ನ ಹಾಗೆ ಉಪಕರ್ಮವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಪಾಪಗ್ರಹ ಇದ್ದಾಗ ಅವುಗಳ ದೃಷ್ಟಿಯಿಂದ ಈ ಬಾಂಧವ್ಯ ಕಡಿಮೆ ಆಗುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ದಿನ ಅತ್ಯುತ್ತಮವಾದಂಥ ಅವಕಾಶ ಇದೆ ಅನ್ನುವಂಥ ಒಂದು ವಿಚಾರ. ಇನ್ನು ಗಾಯತ್ರಿ ಪ್ರತಿಪತ್ ಉಪಕರ್ಮದ ಮಾರನೆಯ ದಿನ ಆಚರಣೆ ಮಾಡುವಂಥದ್ದು. ಇಲ್ಲಿ ಗಾಯತ್ರಿ ಹೋಮವನ್ನು ಮಾಡ್ತಾರೆ, ಗಾಯತ್ರಿ ಜಪವನ್ನು ಮಾಡ್ತಾರೆ, ಲೋಕ ಕಲ್ಯಾಣದ ದೃಷ್ಟಿಯಲ್ಲಿ ಮಾಡುವಂಥದ್ದು. ಅದೇ ರೀತಿಯಲ್ಲಿ ಜಾತಕದಲ್ಲಿ 9ನೇ ಭಾವದಲ್ಲಿ ಶನಿಗ್ರಹ ಇದ್ದು ಅದಕ್ಕೆ ಯಾವ ದೃಷ್ಟಿ ಇಲ್ಲದೆ ಇದ್ದರೆ ಅಂಥವರು ಈ ಯೋಗ, ಧ್ಯಾನ, ಜಪ, ತಪ ಇತ್ಯಾದಿಗಳನ್ನು ಹೆಚ್ಚು ಮಾಡ್ತಾರೆ. ಧಾರ್ಮಿಕ ಕಾರ್ಯಗಳನ್ನು ಕೂಡ ಅವರು ಹೆಚ್ಚು ಮಾಡುವಂಥ ಮನಸ್ಸಾಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಗಾಯತ್ರಿಯನ್ನು ನಾವು ಸ್ಮರಣೆ ಮಾಡಿಕೊಂಡು ಗಾಯತ್ರಿ ಮಂತ್ರವನ್ನು ಪಠಣ ಮಾಡಿದ್ರೆ ನಮ್ಮಲ್ಲಿರುವಂಥ ಭಯ ನಿವಾರಣೆ ಆಗುತ್ತೆ, ಕಾರ್ಯಸಿದ್ಧಿ ಉಂಟಾಗುತ್ತೆ, ಹಿಡಿದ ಕೆಲಸ ಯಶಸ್ವಿ ಆಗುತ್ತೆ. ಇನ್ನು ಶ್ರಾವಣ ಮಾಸದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಗುರುಗಳ ಆರಾಧನೆ. ಅದು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೆಯುವಂಥದ್ದು 3 ದಿನಗಳ ಕಾಲ ನಡೆಯುತ್ತೆ. ಇದನ್ನ ರಾಯರು ಬೃಂದಾವನ ಸೇರಿದಂತಹ ಪುಣ್ಯ ದಿನವನ್ನ ಮಧ್ಯಾರಾಧನೆ ಅಂತ ಹೇಳಿ ಕರೆಯುವಂಥದ್ದಿದೆ. ಯಾವ ಜಾತಕದಲ್ಲಿ ಗುರುಗ್ರಹ ನೀಚನಾಗಿರ್ತಾನೆ ಅಥವಾ ಪಾಪಗ್ರಹಗಳ ದೃಷ್ಟಿಯಲ್ಲಿದ್ದರೆ ಅಂಥವ್ರಿಗೆ ಗುರುವಿನ ಅನುಗ್ರಹ ಕಡಿಮೆ ಇರುತ್ತೆ. ಹಾಗಾಗಿ ಆ ದಿನ ಗುರುವಿನ ಆರಾಧನೆಯನ್ನು ಮಾಡೋದ್ರಿಂದ ಅವರಿಗೆ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ, ಗುರುಬಲ ಹೆಚ್ಚಾಗತ್ತೆ. ಇದರಿಂದ ಕೆಲಸದಲ್ಲಿ ಶುಭ ಫಲಗಳು ಸಿಕ್ಕತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಇಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿ ರೋಹಿಣಿ ನಕ್ಷತ್ರ ಬರುವಂತಹ ದಿನ ಶ್ರೀಕೃಷ್ಣನ ದಿವ್ಯ ಅವತಾರ ಆಯಿತು ಅನ್ನುವಂಥ ಒಂದು ಸಂದರ್ಭ. ಆದ್ರಿಂದ ಯಾರು ಕೃಷ್ಣನ ಪೂಜೆಯನ್ನ ಮಧ್ಯರಾತ್ರಿಯಲ್ಲಿ ಆಚರಣೆ ಮಾಡ್ತಾರೆ, ಈ ಜಾತಕರ ಲಗ್ನ ಭಾವದಿಂದ 3ನೇ ಭಾವದಿಂದ ಅವರ ಇಷ್ಟ ದೇವರನ್ನ ಹೆಚ್ಚು ಆರಾಧನೆ ಮಾಡಿದ್ರೆ ಕೃಷ್ಣನ ಅನುಗ್ರಹ ಬೇಗ ಪ್ರಾಪ್ತಿಯಾಗುತ್ತೆ, ಕಷ್ಟಗಳು ನಿವಾರಣೆ ಆಗುತ್ತೆ. ಕೃಷ್ಣನ ಅನುಗ್ರಹ ಇದ್ರೆ ಎಲ್ಲ ರೀತಿಯಲ್ಲೂ ಕೂಡ ಸಮೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಕೃಷ್ಣಾವತಾರ, ಕೃಷ್ಣ ಜನ್ಮಾಷ್ಟಮಿ ಆಚರಣೆಯಲ್ಲಿರುತ್ತೆ. ಇನ್ನು ಮಂಗಳಗೌರಿ ವ್ರತ ಬಹಳ ವಿಶೇಷ. ಅದರಲ್ಲೂ ಶ್ರಾವಣ ಮಾಸದ ಮೊದಲ ಮಂಗಳವಾರದಿಂದ 4 ಮಂಗಳವಾರ ಮಂಗಳಗೌರಿ ವ್ರತವನ್ನ ಆಚರಣೆ ಮಾಡುವಂಥದ್ದಿದೆ. ಇದು ಈ ದಿನ ಮೊದಲ ಮಂಗಳವಾರ ಆಗಿರುವಂಥದ್ದು. ಅದರಲ್ಲೂ ಹೊಸದಾಗಿ ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳು ಅವರ ತವರು ಮನೆಯಲ್ಲಿ ಈ ವ್ರತವನ್ನ ಆಚರಣೆ ಮಾಡುವಂಥದ್ದಿದೆ. ಸತತವಾಗಿ 5 ವರ್ಷಗಳು ವ್ರತವನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಸ್ತ್ರೀಯರ ಜಾತಕದಲ್ಲಿ ಯಾರಿಗೆ ಈ ಮಾಂಗಲ್ಯ ಭಾವ ಕಡಿಮೆ ಇರುತ್ತೋ 8ನೇ ಭಾವದಿಂದ ಇದನ್ನು ತಿಳ್ಕೊಳ್ಬೋದು, ಮಾಂಗಲ್ಯ ಗಟ್ಟಿಯಾಗಿದೆಯಾ ಇಲ್ವಾ ಅನ್ನುವಂಥದ್ದನ್ನ. ಹಾಗೆ ಆ 8ನೇ ಮನೆಗೆ ಪಾಪಗ್ರಹಗಳ ದೃಷ್ಟಿ ಏನಾದರೂ ಇದ್ದರೆ ಮಾಂಗಲ್ಯ ಭಾಗ್ಯ ಕಡಿಮೆ ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸೌಮಂಗಲ್ಯತನ ಪ್ರಾಪ್ತಿಯಾಗಲಿ ಅಂತ ಹೇಳೇನೆ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡುವಂಥದ್ದು. ಇನ್ನು ಶ್ರಾವಣ ಶನಿವಾರ ಬಹಳ ವಿಶೇಷವಾಗಿ ವಿಷ್ಣುವನ್ನ ಆರಾಧನೆ ಮಾಡುವಂತಹ ದಿನ. ಅದರಲ್ಲೂ ಯಾರ ಮನೆ ದೇವರು ಕುಲದೇವರು ವೆಂಕಟರಮಣ ಸ್ವಾಮಿ ಇರ್ತಾರೋ ಈ ವೆಂಕಟರಮಣನ ಒಕ್ಕಲಿನವರು ವಿಶೇಷವಾಗಿ ಈ ದಿನ ಪಡಿ ಬೇಡುವಂಥದ್ದು. ಮತ್ತೆ ಮನೆಗೆ ಹೋಗಿ ಈ ಪಡಿಯನ್ನ ಅಂದರೆ ಭಿಕ್ಷೆಯನ್ನು ಬೇಡಿ ತಂದು ಅದರಲ್ಲಿ ಆಹಾರ ಪದಾರ್ಥಗಳನ್ನು ಸಿದ್ಧ ಮಾಡಿ ಭಗವಂತನಿಗೆ ನೈವೇದ್ಯ ಅರ್ಪಣೆ ಮಾಡುವಂಥದ್ದನ್ನು ನೋಡ್ಬೋದು. ಇಲ್ಲಿ ಜಾತಕದಲ್ಲಿ ಯಾರಿಗಾದರೂ ರವಿಯಿಂದ ತೊಂದರೆ ಆಗ್ತಾ ಇದ್ರೆ, ಕುಜಗ್ರಹ ಮತ್ತೆ ಶನಿಗ್ರಹ ಇದ್ರೆ, ಅಂಥವರು ಬಾಧಿಸ್ತಾ ಇದ್ರೆ, ಬಾಧೆಗೆ ಒಳಗಾಗ್ತಾ ಇದ್ರೆ ಅಂಥ ಒಂದು ದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಶನಿವಾರದ ದಿನ ಪಡಿ ಬೇಡುವಂಥದ್ದು ಉತ್ತಮ. ಇನ್ನು ನವಗ್ರಹಗಳ ದೋಷ ಇದ್ರೆ ನಾವು ಆ ಶನಿವಾರದ ದಿನ ಭಗವಂತನ ದರ್ಶನ ಮಾಡೋದ್ರಿಂದ ನವಗ್ರಹಗಳಿಂದ ಉಂಟಾಗುವಂಥ ಯಾವುದೇ ರೀತಿಯ ದೋಷಗಳಿದ್ರೂ ಕೂಡ ಪರಿಹಾರ ಆಗುತ್ತೆ. ಒಟ್ಟಾರೆ ಶ್ರಾವಣ ಮಾಸ ಬಹಳ ವಿಶೇಷವಾದಂಥ ಮಾಸ. ನಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷಗಳಿದ್ರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಈ ಹಬ್ಬ ಹರಿದಿನ ವ್ರತಾಚರಣೆಗಳಿಂದ ಆಗುವಂಥದ್ದಿದೆ. ಹಾಗಾಗಿ ಶ್ರಾವಣ ಮಾಸದಲ್ಲಿ ಬರುವಂತಹ ಪ್ರತಿ ದಿನದ ಹಬ್ಬ ಹರಿದಿನಗಳೇನಿದೆ ಅದನ್ನು ನಿಮ್ಮ ಕೈಲಾದ ಮಟ್ಟಿಗೆ ಭಕ್ತಿಯಿಂದ ನಂಬಿಕೆಯಿಂದ ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಸಪ್ತಮದಲ್ಲಿ ಚಂದ್ರ ಇರುವಂತಹ ದಿನ, 7ನೇ ಮನೆ ಕಳತ್ರ ಸ್ಥಾನ, ಬಹಳ ಸಂತೋಷದ ದಿನ. ಹಾಗೆ ಈ ದಿನದ ಅನಿರೀಕ್ಷಿತ ಪರಿವರ್ತನೆಗಳು ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಇದ್ದಕ್ಕಿದ್ದ ಹಾಗೆ ಆಗುವಂತಹ ಬದಲಾವಣೆಗಳು, ನೀವು ನಿರೀಕ್ಷೆಯನ್ನೇ ಮಾಡಿಲ್ಲ ಅಂತಹ ಸನ್ನಿವೇಶಗಳು ಕೂಡ ನಿಮಗೆ ಬರುವಂಥದ್ದಿದೆ.
ಅದರಲ್ಲಿ ನಿಮಗೆ ಹೆಚ್ಚಿನ ಸಂತೋಷ, ಅನುಕೂಲತೆಗಳು ಉಂಟಾಗುತ್ತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರಾಗಲಿ, ನಿಮ್ಮ ಪತಿಯಾಗಲಿ, ಪತ್ನಿಯಾಗಲಿ ನಿಮಗೆ ತುಂಬ ಸ್ಪಂದಿಸುವಂಥ ಸನ್ನಿವೇಶಗಳು ಕೂಡ ಇದೆ. ಹಾಗಾಗಿ ನಿಮ್ಮ ಮಾತಿಗೂ ಬೆಲೆ ಇದೆ, ನಿಮ್ಮ ಕನಸುಗಳು ಕೂಡ ಸಾಕಾರವಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ದಿನ ಹಣಕಾಸಿನ ವಿಚಾರದಲ್ಲಿ ನಿಮಗೆ ತುಂಬ ಅನುಕೂಲತೆ ಇರುತ್ತೆ. ಅದರಲ್ಲೂ ನಿಮ್ಮ ಸ್ಥಾನಮಾನದ ಅರಿವು ಬಹಳ ಚೆನ್ನಾಗಿರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸಗಳ ಜವಾಬ್ದಾರಿಯನ್ನು ಶಿರಸಾವಹಿಸಿ ಪರಿಪಾಲನೆ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮಲ್ಲಿರುವಂಥ ಒಂದು ಬಹುಮುಖ ಪ್ರತಿಭೆಯ ಅನಾವರಣ ಆಗುವಂಥದ್ದಿದೆ. ಹಾಗಾಗಿ ಈ ದಿನ ನಿಮ್ಮ ಶಕ್ತಿ, ಸಾಮರ್ಥ್ಯ, ನಿಮ್ಮ ಪ್ರತಿಭೆ, ನಿಮ್ಮ ಟ್ಯಾಲೆಂಟನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಡೆಯುವಂಥ ಕೆಲಸ ಕಾರ್ಯಗಳು ನಿಮಗೆ ತುಂಬ ಸಮಾಧಾನವನ್ನು ತರುತ್ತೆ. ಇದು ಆತ್ಮವಿಶ್ವಾಸ, ನಿಮಗೆ ಸ್ಥೈರ್ಯವನ್ನು ಹೆಚ್ಚಿಸುವಂಥ ಒಂದು ಕೆಲಸ. ಹಾಗಾಗಿನೇ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿರುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ನಂಬಿಕೆಯಂತೆ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಸ್ವಲ್ಪ ಈ ಸಮಯದ ಬಗ್ಗೆ, ಕಾಲದ ಬಗ್ಗೆ ಸೂಕ್ಷ್ಮತೆಯನ್ನು ಇಟ್ಕೊಳ್ಬೇಕಾಗತ್ತೆ. ಏಕೆಂದರೆ ಈ ಕಾಲ, ಈ ಸಮಯ, ಟೈಮ್ ಅನ್ನುವಂಥದ್ದು ಬಹಳ ಮುಖ್ಯ. ಕೆಲವು ಸಮಯ ಯಾಮಾರಿ ಸೋತಿದ್ದೀರಿ, ಅದೃಷ್ಟವನ್ನು ಕಳ್ಕೊಂಡಿದ್ದೀರಿ. ಅದಕ್ಕಾಗಿ ಚಾಣಕ್ಯನ ಒಂದು ಸಂದೇಶ ಏನು ಅಂತ ಹೇಳಿದ್ರೆ, ಕಾಲವನ್ನು ಮಾತ್ರ, ಸಮಯವನ್ನು ಮಾತ್ರ ನೀವು ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕಾಗುತ್ತೆ. ಸಮಯದ ಜೊತೆ ಆಟ ಆಡಬಾರ್ದು ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಕಾಲಃ ಪಚತಿ ಭೂತಾನಿ, ಕಾಲಃ ಸಂಹರತೆ ಪ್ರಜಾಃ, ಕಾಲಃ ಸುಪ್ತೇಷು ಜಾಗರ್ತಿ, ಕಾಲೋ ಹಿ ದುರತಿಕ್ರಮಃ ಅನ್ನುವಂಥ ಒಂದು ಮಾತು ಚಾಣಕ್ಯ ಹೇಳುವಂಥದ್ದು. ಕಾಲ ಈ ಜಗತ್ತಿನಲ್ಲಿ ಎಲ್ಲವನ್ನೂ ಕೂಡ ಜೀರ್ಣಿಸ್ಕೊಂಡ್ಬಿಡತ್ತೆ. ಅಂದರೆ ಯಾವುದೇ ಘಟನೆ ನಡೆದಿರಲಿ, ಆ ಘಟನೆ ಕಾಲಾನಂತರದಲ್ಲಿ ಮರೆತು ಹೋಗುವಂಥ ಸಂದರ್ಭಗಳಿರುತ್ತೆ. ಹಾಗಾಗಿ ಎಲ್ಲ ಜೀವಿಗಳನ್ನು ಕೂಡ ಕೊನೆಗೆ ಸಂಹಾರ ಮಾಡುವಂಥದ್ದು ಕಾಲ. ಜನ ಎಲ್ಲ ನಿದ್ರೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಕಾಲ ಮಾತ್ರ ನಿದ್ರೆ ಮಾಡದೆ ಎಚ್ಚರವಾಗಿರುತ್ತೆ. ಹಾಗಾಗಿ ಎಲ್ಲವನ್ನು ಕೂಡ ಗಮನಿಸ್ತಾ ಇರೋದ್ರಿಂದ ಆ ಕಾಲವನ್ನು, ಆ ಟೈಮನ್ನು, ಆ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಹಾಗಾಗಿನೇ ಇಲ್ಲಿ ಕಾಲದ ಪ್ರಭಾವ ಎಷ್ಟಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಟೈಮಲ್ಲಿ ಸಹಾಯ ಮಾಡಿದವರು ಇದ್ದಾರೆ, ಅದೇ ಟೈಮಲ್ಲಿ ನಿಮಗೆ ಕೈ ಕೊಟ್ಟಿರುವಂಥವರು ಕೂಡ ಇದ್ದಾರೆ. ಆದ್ದರಿಂದ ಈ ಕಾಲಕ್ಕೆ ಈ ದಿನ ಸ್ವಲ್ಪ ಸಮಯ ಪ್ರಜ್ಞೆ, ಟೈಮ್ ಸೆನ್ಸ್ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆ, ಬಹಳ ವಿಶೇಷವಾದಂಥ ಪ್ರಗತಿ ಈ ದಿನ ಇರುವಂಥದ್ದು. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಶತ್ರುಗಳ ಕೈವಾಡ ಕಡಿಮೆ. ಆದ್ದರಿಂದ ಕೆಲಸದಲ್ಲಿ ನಿಮಗೆ ತುಂಬ ಆಸಕ್ತಿ ಇರುವಂಥ ಸಂದರ್ಭ ಇದೆ. ಇನ್ನು ಈ ದಿನ ನೀವು ಅಂದುಕೊಂಡಂಥ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮ ಸ್ನೇಹಿತರಾಗಲಿ, ಬಂಧುಗಳಾಗಲಿ ನಿಮ್ಮ ಜೊತೆಗೆ ಇರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಮನೆ ಮಂದಿಯ ಸಹಾಯ ನಿಮಗೆ ತುಂಬ ಚೆನ್ನಾಗಿ ಸಿಕ್ಕತ್ತೆ. ಹಾಗೆ ಮನೆಯ ಹೊರಗಿನ ಗೆಳೆಯರು ಕೂಡ ಈ ದಿನ ನಿಮ್ಮನ್ನು ಇಷ್ಟಪಡ್ತಾರೆ. ನಿಮ್ಮ ಕೆಲಸಗಳಿಗೆ ಅವರು ಕೂಡ ಕೈ ಜೋಡಿಸುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಬಾಲ್ಯದ ಗೆಳೆಯರಿರ್ಬೋದು, ಹಳೆಯ ಗೆಳೆಯರಿರ್ಬೋದು, ಅವರ ಜೊತೆಯಲ್ಲಿ ನಿಮ್ಮ ಸಂವಾದ, ನಿಮ್ಮ ಮಾತುಕತೆ, ವಿಚಾರ ವಿನಿಮಯ ನಿಮಗೆ ತುಂಬ ಸಮಾಧಾನವನ್ನು ತರುತ್ತೆ. ಮುಂದೆ ಆಗಬೇಕಾಗಿರುವಂಥ ಒಂದೆರಡು ತುರ್ತು ಕೆಲಸ ಕಾರ್ಯಗಳ ಬಗ್ಗೆ ನೀವು ಗಮನ ಹರಿಸುವಂಥ ಒಂದು ಸಂದರ್ಭ ಬರುತ್ತೆ. ಹಾಗಾಗಿ ಅವರೇ ನಿಮ್ಮನ್ನು ಎಚ್ಚರಿಸುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳನ್ನು ಯಾವ ರೀತಿಯಲ್ಲಿ ಮುಂದುವರಿಸಬೇಕು ಅನ್ನುವಂಥ ಒಂದು ಮಾರ್ಗದರ್ಶನ ಮಾಡುವಂಥವರು ಕೂಡ ಈ ದಿನ ನಿಮ್ಮ ಬಂಧುಗಳು ಮತ್ತು ಮಿತ್ರರು. ಇನ್ನು ಈ ದಿನ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಪ್ರೀತಿ ಪಾತ್ರರ ಆರೋಗ್ಯದ ಕಡೆ ಮಾತ್ರ ಸ್ವಲ್ಪ ಗಮನ ಕೊಡಬೇಕು. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗತ್ತೆ. ಇನ್ನು ಅವರ ಒಂದು ಮಾತುಗಳಿಗಾಗಲಿ ಅಥವಾ ಅವರ ಅಭಿಪ್ರಾಯಗಳಿಗಾಗಲಿ ಸ್ಪಂದಿಸುವಂಥದ್ದು ತುಂಬ ಉತ್ತಮ. ಹಾಗಾಗಿ ಯಾರ ಮಾತನ್ನು ಕೂಡ ತೆಗೆದುಹಾಕಬೇಡಿ, ಯಾರಿಗೂ ವಿರುದ್ಧವಾಗಿ ಏನನ್ನೂ ಮಾತಾಡಬೇಡಿ. ಇನ್ನು ಈ ದಿನ ನಿಮಗೆ ಧರ್ಮ ಕಾರ್ಯಗಳಿಗೆ ಸ್ವಲ್ಪ ಮನಸ್ಸಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ದಾನ ಧರ್ಮದ ವಿಚಾರದಲ್ಲಿ ಈ ದಿನ ನೀವು ಮನೆಯವರಿಗಿಂತ ಒಂದು ಹೆಜ್ಜೆ ಮುಂದೆ ಇರ್ತೀರಿ. ಹಾಗೆ ಶುಭ ವಾರ್ತೆಯೊಂದು ನಿಮಗೆ ತುಂಬ ಸಂತೋಷವನ್ನು ತರುವಂಥ ಸಂದರ್ಭದಲ್ಲಿರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನದಲ್ಲಿ ಯಶಸ್ಸಿದೆ, ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇದೆ. ಹಾಗೆ
ಭಗವಂತ ಏನನ್ನ ದಯಪಾಲಿಸ್ತಾನೋ ಅದರಲ್ಲೇ ತೃಪ್ತಿ ಪಡುವಂಥ ಒಂದು ಸ್ವಭಾವ ಕೂಡ ಈ ದಿನ ವಿಶೇಷವಾಗಿದೆ. ಈ ಎಲ್ಲದರ ಸಾರ ಏನಂದ್ರೆ ಮಾರಲ್ ಆಫ್ ದಿ ಡೇ ಏನು ಅಂತ ಹೇಳಿದ್ರೆ, ಈ ದಿನ ನೀವು ಸಂತೋಷದಿಂದ ಇರ್ತೀರಿ. ಬರುವ ಕೆಲಸ ಕಾರ್ಯಗಳನ್ನ, ಜವಾಬ್ದಾರಿಗಳನ್ನ ನಗುನಗ್ತಾ ನಿರ್ವಹಣೆ ಮಾಡ್ತೀರಿ. ಇದು ನಿಮಗೆ ಒಂದು ಅಡ್ವಾಂಟೇಜ್. ಇದೇ ಪ್ಲಸ್ ಪಾಯಿಂಟ್. ನಿಮಗೆ ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಪಾರ್ವತಿ ಪರಮೇಶ್ವರರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನದ ಪ್ರಯತ್ನಗಳಲ್ಲಿ ನಿಮಗೆ ಮಿಶ್ರ ಫಲ ಇರುತ್ತೆ. ಅದರಲ್ಲೂ ಗ್ರಹಗತಿಗಳು ಕೂಡ ನಿಮಗೆ ಮಧ್ಯಮ ಫಲವನ್ನು ತೋರಿಸ್ತಾ ಇರುವಂತಹ ದಿನ ಇದು. ಅದಕ್ಕಾಗಿ ಕೆಲವೊಂದು ಪ್ರಮುಖವಾದಂತಹ ವಿಚಾರಗಳಲ್ಲಿ ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಹಾಗೆ ದೊಡ್ಡ ಬಂಡವಾಳ ಹೂಡುವಂಥದ್ದಾಗಲಿ, ವ್ಯಾಪಾರದ ವಿಸ್ತರಣೆ ಆಗಲಿ, ಅಥವಾ ಹಣಕಾಸಿನ ವಿಚಾರದಲ್ಲಿ ಸಾಲ ಸೋಲ ಮಾಡಿ ನಿಮ್ಮ ಒಂದು ಇಂಗಿತವನ್ನು ತೀರಿಸಿಕೊಳ್ಳುವಂಥ ಪ್ರಯತ್ನವನ್ನಾಗಲಿ ಈ ದಿನ ಮಾಡಬೇಡಿ. ಏಕೆಂದರೆ ಈ ದಿನ ನೀವು ಏನೇ ಮಾಡಿದ್ರೂ ನಷ್ಟದ ಬಾಬ್ತು ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಕೆಲವು ವಿಚಾರಗಳಲ್ಲಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡಿಬೇಕಾಗಿ ಬರುವಂಥ ಸಂದರ್ಭ ಕೂಡ ಇದೆ. ಇಷ್ಟ ಇಲ್ಲ ಅಂದರೂ ಕೆಲವು ಕೆಲಸಗಳನ್ನು ಮಾಡಲೇಬೇಕಾಗತ್ತೆ. ಒತ್ತಡಕ್ಕೆ ಮಾಡಬೇಕು, ಒತ್ತಾಯಕ್ಕೆ ಮಾಡಬೇಕು, ದಾಕ್ಷಿಣ್ಯಕ್ಕೆ ಮಾಡಬೇಕು. ಇದರಿಂದ ನಿಮ್ಮ ವ್ಯಕ್ತಿತ್ವ ಈ ದಿನ ಸ್ವಲ್ಪ ಮಸುಕಾಗುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ಇನ್ನು ಈ ದಿನದಲ್ಲಿ ವ್ಯಾಪಾರದಲ್ಲಾಗಲಿ ಅಥವಾ ನಿಮ್ಮ ಉದ್ಯೋಗದಲ್ಲಾಗಲಿ ಒಂದು ರೀತಿಯ ಸ್ಪರ್ಧೆ ಉಂಟಾಗುವಂಥದ್ದು, ಅನ್ಹೆಲ್ತಿ ಕಾಂಪಿಟೇಷನ್ ಈ ದಿನ ಕ್ರಿಯೇಟ್ ಆಗುತ್ತೆ. ಅದನ್ನು ಎದುರಿಸಬೇಕು ಅಂದರೆ ಈ ದಿನ ನಿಮ್ಮ ಮನಸ್ಸು ಸುಸ್ಥಿತಿಯಲ್ಲಿ ಇಡಬೇಕು, ಗಟ್ಟಿ ಮನಸ್ಸು ಮಾಡಬೇಕು. ಅದಕ್ಕಾಗಿ ಈ ದಿನ ಮನಸ್ಸಿಗೆ ಸಂಬಂಧಪಟ್ಟಂತಹ ಯೋಗ, ಧ್ಯಾನ, ಭಗವಂತನ ಸ್ಮರಣೆ, ಭಗವಂತನ ನಾಮಧೇಯ ಮತ್ತು ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದು ಇತ್ಯಾದಿಗಳನ್ನು ನೀವು ಈ ದಿನ ಹೆಚ್ಚು ಹೆಚ್ಚು ಮಾಡೋದ್ರಿಂದ ಹೆಚ್ಚು ಫಲಗಳೇ ಸಿಕ್ಕತ್ತೆ. ಇನ್ನು ಈ ದಿನ ಬೇರೆಯವರ ಆಶ್ವಾಸನೆಗಳನ್ನು ನಂಬಿ ಮೋಸ ಹೋಗಬೇಡಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ನಿರಾಸೆ ಎದ್ದು ಕಾಣಿಸುತ್ತೆ. ನೀವು ಅಂದುಕೊಂಡಂತೆ ಅಲ್ಲಿ ಕೆಲಸಗಳಾಗಲ್ಲ, ಆ ಫಲಿತಾಂಶ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಇರುವಂಥ ಸನ್ನಿವೇಶಕ್ಕೆ ನೀವು ಹೊಂದಾಣಿಕೆ ಮಾಡಿಕೊಳ್ಬೇಕು, ಇಲ್ಲ ತಟಸ್ಥರಾಗಿರಬೇಕು. ಇನ್ನು ಈ ದಿನ ಮನೆಯಲ್ಲಿ ನಡೆಯುವಂಥ ಒಂದು ಘಟನೆ ನಿಮ್ಮ ಆತ್ಮವಿಶ್ವಾಸವನ್ನು ತುಂಬ ಕಡಿಮೆ ಮಾಡಿಬಿಡುತ್ತೆ. ಏಕೆಂದರೆ ನೀವು ತಲೆ ಎತ್ತಿ ಓಡಾಡೋಕ್ಕಾಗಲ್ಲ, ಈ ಘಟನೆಯ ಬಗ್ಗೆ ಯಾರೊಂದಿಗೂ ಚರ್ಚೆ ಮಾಡೋಕ್ಕಾಗಲ್ಲ. ಅಂಥ ಒಂದು ಸ್ಥಿತಿಯನ್ನು ನಿಮ್ಮ ಕುಟುಂಬ ಸದಸ್ಯರು ನಿಮಗಾಗಿ ತರುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಸ್ವಲ್ಪ ಚಿಂತೆ ಜಾಸ್ತಿ ಆಗುತ್ತೆ. ಸ್ವಲ್ಪ ಎಲ್ಲೋ ಒಂದು ಕಡೆ ಅನಾರೋಗ್ಯದ ಪರಿಸ್ಥಿತಿ ಕೂಡ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಒಂದು ಖಚಿತತೆ ಅನ್ನುವಂಥದ್ದು ಇರಲಿ. ನಿರ್ದಿಷ್ಟವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಿ. ಹಾಗೆ ವೇಷ ಬದಲಿಸುವಂಥದ್ದಾಗಲಿ, ಕೆಲಸಗಳನ್ನು ಬದಲಾವಣೆ ಮಾಡುವಂಥದ್ದನ್ನಾಗಲಿ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಚತುರ್ಥ ಸ್ಥಾನದಲ್ಲಿದ್ದಾನೆ. ಈ 4ನೇ ಮನೆ. ಈ ದಿನ ಸ್ವಲ್ಪ ಸೌಹಾರ್ದಕ್ಕೆ ಕೊರತೆ ಉಂಟಾಗುವಂಥದ್ದಿದೆ. ಎಲ್ಲೋ ಒಂದು ಕಡೆ ನಿಮ್ಮ ರಿಲೇಷನ್ಶಿಪ್ಗಾಗಲಿ, ನಿಮ್ಮ ಫ್ರೆಂಡ್ಶಿಪ್ಗಾಗಲಿ ಧಕ್ಕೆ ಉಂಟಾಗುವಂಥ ಸಾಧ್ಯತೆ ಇದೆ. ಮೊದಲಿನ ನಂಬಿಕೆ ಆ ವ್ಯಕ್ತಿಯ ಮೇಲೆ ಈ ದಿನ ನಿಮಗೆ ಇರಲ್ಲ. ಹಾಗಾಗಿ ಸ್ವಲ್ಪ ಅನುಮಾನ ಬರುವಂಥದ್ದು. ಹಾಗೆ ಈ ನೆಗ್ಲೆಕ್ಟ್ ಮಾಡುವಂಥ ಒಂದು ಸ್ವಭಾವ ಬಂದರೆ ವ್ಯಕ್ತಿ ದೂರ ಆದಂತೆಯೇ. ಆ ಹಿನ್ನೆಲೆಯಲ್ಲಿ ಈ ದಿನ ಆ ವ್ಯಕ್ತಿಯಲ್ಲಿ ಇರುವಂಥ ಅವಗುಣಗಳೇನು, ಗುಣಗಳೇನು, ಅನುಕೂಲತೆಗಳೇನು, ಅನಾನುಕೂಲತೆಗಳೇನು, ಈ ಒಂದು ಪಟ್ಟಿಯನ್ನು ನೀವು ಸಿದ್ಧ ಮಾಡಬೇಕಾಗತ್ತೆ. ಇದು ಒಂದು ರೀತಿಯಲ್ಲಿ ಚೆಕ್ ಲಿಸ್ಟ್ ನಿಮಗೆ. ಅದನ್ನು ಇಟ್ಕೊಂಡ್ರೆ ಆ ವ್ಯಕ್ತಿ ನಿಮ್ಮ ಜೊತೆಯಲ್ಲಿ ಇರಬೇಕಾ ಇರಬಾರ್ದಾ ಅದನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಆತಂಕ ಇದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ದುಗುಡ ಇದೆ. ಹಾಗಾಗಿ ಈ ದಿನ ಈ ಎರಡೂ ಕ್ಷೇತ್ರಗಳಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಆಲಸ್ಯ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗಿರುವಂಥ ಒಂದು ಕಡಿಮೆ ಆಸಕ್ತಿ, ಅದು ಕಾರ್ಯ ಸಾಧನೆಗೆ ವಿಳಂಬವನ್ನು ಉಂಟು ಮಾಡುತ್ತೆ. ಬಹಳ ಬೇಗ ಕೆಲಸಗಳಾಗಲ್ಲ, ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಪರಿತಪಿಸಬೇಕಾದಂತಹ ಸಂದರ್ಭಗಳು ಕೂಡ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಕಿರಿಕಿರಿ ಇದ್ದದ್ದೇ.
ಹಾಗಾಗಿ ಅಪರಿಚಿತ ವ್ಯಕ್ತಿಗಳ ಜೊತೆ, ಮೂರನೇ ವ್ಯಕ್ತಿಗಳ ಜೊತೆ, ಅದರಲ್ಲೂ ಬಹಳ ಮುಖ್ಯವಾಗಿ ಈ ಸರ್ಕಾರದ ಮಟ್ಟದ ಅಧಿಕಾರಿಗಳ ಜೊತೆಯಲ್ಲಿ ಮಾತ್ರ ತುಂಬ ಎಚ್ಚರಿಕೆಯಿಂದ ಇರಿ. ಹಾಗೆ ನೀವು ಮಾತಾಡುವಾಗ ಕೂಡ ನಿಮ್ಮ ಮಾತಿನ ಬಗ್ಗೆ ನಿಮಗೆ ನಿಗಾ ಇರಬೇಕು, ನಿಯಂತ್ರಣ ಇರಬೇಕು. ಇದನ್ನು ಪರಿಪಾಲನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾದಂತಹ ದಿನ. ಅನುಕೂಲ ಇದೆ, ಸಂತೋಷ ಇದೆ, ಸೌಖ್ಯ ಇದೆ, ಸಮೃದ್ಧಿ ಇದೆ, ತುಂಬ ಕಂಫರ್ಟ್ ಝೋನಲ್ಲಿರುವಂಥ ದಿನ. ಅದರಲ್ಲೂ ಈ ದಿನ ತೃತೀಯದಲ್ಲಿ ಚಂದ್ರ ಇದ್ದಾನೆ, ಕೀರ್ತಿ ಸ್ಥಾನದಲ್ಲಿ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಅನುಕೂಲ ಇದೆ. ಹಾಗೆ ಈ ತಾಪತ್ರಯಗಳಿದ್ರೂ ಕೂಡ ಅದರ ಮಧ್ಯೆ ನೀವು ಪ್ರಾರಂಭ ಮಾಡುವಂಥ ಕಾರ್ಯದಲ್ಲಿ ತುಂಬ ಯಶಸ್ಸನ್ನು ಕಾಣ್ತೀರಿ. ಕೆಲಸಗಳನ್ನು ಬಹಳ ಬೇಗ ಮುಗಿಸುವಂಥ ಒಂದು ಚಾಕಚಕ್ಯತೆ ಈ ದಿನ ಇದೆ. ಇನ್ನು ಈ ದಿನ ನಿಮ್ಮ ಮಾತು ಬಹಳ ಪ್ರಖರ, ಬಾಣದಂತೆ. ಹಾಗಾಗಿ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೂ ಕೂಡ ನೀವು ಅಷ್ಟೇ ದಿಟ್ಟತನದಿಂದ ಮಾತಾಡುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದನ್ನು ಈ ದಿನ ಹೊರಗೆ ಹಾಕ್ತೀರಿ. ಇದು ಮನಸ್ಸು ಒಂದು ಕಡೆ ನಿರಾಳ ಆಗುತ್ತೆ, ಮತ್ತೊಂದು ಕಡೆ ಮುಂದೆ ಯಾವ ಸ್ಟ್ರಾಟಜಿಯನ್ನು ಅನುಸರಣೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ನಿಮಗೆ ಸ್ಪಷ್ಟ ಚಿತ್ರಣ ತಿಳಿಯುತ್ತೆ. ಹಾಗಾಗಿ ಈ ದಿನ ಸಂಭ್ರಮ ಪಡಲಿಕ್ಕೆ, ಸಂತೋಷ ಪಡಲಿಕ್ಕೆ ಕಾರಣ ಏನು ಬೇಕಿಲ್ಲ. ನಿಮಗೆ ನೀವೇನೇ ಈ ದಿನದಲ್ಲಿ ಹುರಿದುಂಬಿಸ್ಕೊಳ್ಳುವಂಥದ್ದು, ಅದೇ ನಿಮಗೆ ಮೋಟಿವೇಶನ್ ಆಗುತ್ತೆ. ಇನ್ನು ಈ ದಿನ ಹಿರಿಯರ ಬೆಂಬಲ ಕೂಡ ನಿಮಗೆ ಸಿಕ್ಕತ್ತೆ, ಸಂದರ್ಭೋಚಿತವಾಗಿ ಸಿಕ್ಕತ್ತೆ. ಅದನ್ನು ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅದರಲ್ಲೂ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಭಾವನಾತ್ಮಕವಾದಂಥ ಬೆಂಬಲ ನಿಮಗೆ ಬೇಕು. ಅದನ್ನು ನೀವು ಹೊರಗಡೆಯಿಂದನೇ ಪಡ್ಕೊಳ್ಬೇಕಾಗತ್ತೆ. ಏಕೆಂದರೆ ನಿಮ್ಮ ಆತ್ಮವಿಶ್ವಾಸ ಸ್ವಲ್ಪ ಮಸುಕಾಗಿದೆ. ಆದರೆ ಬೇರೆಯವರು ನಿಮ್ಮ ಕೆಲಸ ಕಾರ್ಯಗಳನ್ನು ಎಂಡಾರ್ಸ್ ಮಾಡೋದ್ರಿಂದ ನಿಮಗೆ ಸಪೋರ್ಟ್ ಸಿಕ್ಕತ್ತೆ. ಅದಕ್ಕಾಗಿಯೇ ನಿಮ್ಮ ಸ್ನೇಹಿತರಿಂದ ಈ ದಿನ ಅಂಥ ವಿಚಾರಗಳನ್ನು ಕೇಳಲಿಕ್ಕೆ ಭಯ ಪಡಬೇಡಿ. ನಿಮಗೆ ಏನು ಬೇಕು ಏನು ಬೇಡ ಸ್ಪಷ್ಟವಾಗಿ ಆರ್ಟಿಕ್ಯುಲೇಟ್ ಮಾಡಿ. ಇದರಿಂದ ನಿಮ್ಮ ಗೌರವವು ಜಾಸ್ತಿ ಆಗುತ್ತೆ, ಮತ್ತು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು, ಬಯಕೆಗಳನ್ನು ಈಡೇರಿಸ್ಕೊಂಡಂತೂ ಕೂಡ ಆಗುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ, ಒಳ್ಳೆಯದಾಗುತ್ತೆ. ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ನಿಮಗೆ ತುಂಬ ಲಾಭ ಇದೆ, ಒಂದು ರೀತಿಯಲ್ಲಿ ಸಮೃದ್ಧಿ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ಪರಮೇಶ್ವರರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. 2ನೇ ಮನೆ, ಇದು ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ. ಹಾಗಾಗಿ ಈ 3 ಪ್ರಮುಖವಾದಂಥ ಕ್ಷೇತ್ರಗಳನ್ನು ಈ ದಿನ ನಿಮ್ಮ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಹಣಕಾಸಿನ ನಿರ್ವಹಣೆ ಪಕ್ಕ ಇರಬೇಕು. ವ್ಯರ್ಥ ಖರ್ಚುಗಳ ಕಡೆ ಗಮನ ಕೊಡಬಾರ್ದು. ಹಾಗೆ ಸಂಪಾದನೆಗೆ ಈ ದಿನ ಹೊಸ ಮಾರ್ಗವೊಂದು ಸಿಕ್ಕತ್ತೆ, ಅದನ್ನು ನೀವು ನಂಬಿಕೆಯಿಂದ ಮುಂದುವರಿಸಬೇಕು. ಇನ್ನು ಕುಟುಂಬದವರ ಬೆಂಬಲವನ್ನು ಪಡ್ಕೊಳ್ಳಿಕ್ಕೆ ಈ ದಿನ ತುಂಬ ಕಸರತ್ತು ಮಾಡಬೇಕಾಗತ್ತೆ. ಏಕೆಂದರೆ ಈಗಾಗಲೇ ಆಗಿರುವಂತಹ ಕೆಲವೊಂದು ಕೆಲಸ ಕಾರ್ಯಗಳಿಂದ ನಿಮ್ಮ ಬಗ್ಗೆ ಅಷ್ಟೊಂದು ಸಮಾಧಾನ ಇಲ್ಲ ಕುಟುಂಬಸ್ಥರಿಗೆ. ಹಾಗಾಗಿ ನಿಮ್ಮನ್ನು ಕೂಡ ಮೂದಲಿಸುವಂಥದ್ದು, ನಿಮ್ಮನ್ನು ಕೆಂಗಣ್ಣಿನಿಂದ ನೋಡುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ಆದಷ್ಟು ಬೇಗ ತಿಳಿಗೊಳಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಮಾತಿನಿಂದ ಕೂಡ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದಿದೆ. ಏಕೆಂದರೆ ನಿಮ್ಮ ಮಾತು ಈ ದಿನ ಸ್ವಲ್ಪ ಒರಟು ಶೈಲಿಯಲ್ಲೇ ಇರುವಂಥದ್ದು, ಒಂದು ರೀತಿಯಲ್ಲಿ ಚೇಳು ಕುಟುಕಿದಂತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಮಾತನಾಡೋದ್ರಿಂದ ನಿಮ್ಮ ಜೊತೆಯಲ್ಲಿ ಒಂದಿಬ್ಬರು ಸ್ನೇಹಿತರಾದರೂ ನಿಮ್ಮ ಜೊತೆಯಲ್ಲಿರ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಈ ದಿನ ನೀವು ಒಂದು ಸುಭಾಷಿತವನ್ನು ಜ್ಞಾಪಕದಲ್ಲಿಟ್ಕೊಳ್ಬೇಕು. ದಕ್ಷಃ ಶ್ರೀಯಮಧಿಗಚ್ಚತಿ ಪಥ್ಯಾಶ್ರೀ ಕಲ್ಯತಾಂ ಸುಖಮಾರೋಗಿ ಉದ್ಯುಕ್ತೋ ವಿದ್ಯಾತಂ ಧರ್ಮಾರ್ಥಯಾಶಾಂಸಿ ಚ ವಿನೀತಃ ಅನ್ನುವಂಥ ಒಂದು ಮಾತು. ಅಂದರೆ ಯಾರು ದಕ್ಷನಾಗಿರ್ತಾನೆ, ಯಾರು ಅಲರ್ಟ್ ಆಗಿರ್ತಾನೆ ಅಂಥವರು ಐಶ್ವರ್ಯವನ್ನು ಹೊಂದುತ್ತಾರೆ. ಯಾರು ಪಥ್ಯವಾದ ಆಹಾರವನ್ನು ಸೇವನೆ ಮಾಡ್ತಾರೆ ಅವರು ಆರೋಗ್ಯವಂತರಾಗ್ತಾರೆ. ಅಂದರೆ ಸಿಕ್ಕಿದ್ದನ್ನೆಲ್ಲ ತಿನ್ನಬಾರದು ಅನ್ನುವಂಥದ್ದು. ಇನ್ನು ಯಾರಿಗೆ ರೋಗ ಇಲ್ಲ ಅವನೇ ಸುಖಿಯಾಗಿ ಇರ್ತಾನೆ. ಅಂದರೆ ಸುಖಮಾರೋಗಿ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಯಾರು ಪರಿಶ್ರಮದಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಥವಾ ಓದುತ್ತಾರೆ ಅಂಥವರು ವಿದ್ಯೆಯಲ್ಲಿ ಪರಿಣತರಾಗ್ತಾರೆ, ವಿನಯಶೀಲರಾಗ್ತಾರೆ.
ಹಾಗಾಗಿ ಯಾರಿಗೆ ಹೊಂದಾಣಿಕೆಯ ಸ್ವಭಾವ ಇರುತ್ತೋ ಅವರು ಜೀವನದಲ್ಲಿ ಹಣ ಸಂಪಾದನೆ ಮಾಡುವಂಥದ್ದು, ಧರ್ಮ ಸಂಪಾದನೆ ಆಗುತ್ತೆ, ಜೊತೆಗೆ ಸಂಪತ್ ಸಮೃದ್ಧಿ, ಯಶಸ್ಸು ಎಲ್ಲವೂ ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಗುಣಗಳಿರಬೇಕು, ಸ್ವಭಾವಗಳಿರಬೇಕು ಅನ್ನುವಂಥದ್ದನ್ನು ಸುಭಾಷಿತ ಹೇಳುತ್ತೋ ಅದೇ ರೀತಿಯಲ್ಲಿ ಈ ದಿನ ನೀವು ಸ್ವಲ್ಪ ದಕ್ಷತೆಯಿಂದ ನಿಮ್ಮ ಸಾಮರ್ಥ್ಯವನ್ನು ಒಗ್ಗೂಡಿಸಿಕೊಂಡು ಕೆಲಸ ಮಾಡಿ, ಸಾತ್ವಿಕ ಆಹಾರವನ್ನೇ ಈ ದಿನ ಬಳಕೆ ಮಾಡಿ, ವಿನಯದಿಂದ ಇರಿ, ಹೊಂದಾಣಿಕೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ವಿನೂತನ ಕೆಲಸಗಳನ್ನು ಮಾಡ್ತೀರಿ, ಯಾಕೆಂದರೆ ನಿಮ್ಮ ಆಲೋಚನೆಯ ಶೈಲಿ ಕೂಡ ಬಹಳ ವಿಭಿನ್ನವಾಗೇ ಇರುವಂಥದ್ದು. ಹಾಗಾಗಿ ಈ ದಿನ ಆರ್ಥಿಕವಾಗಿ ಮುನ್ನಡೆಯಲಿಕ್ಕೆ ಅಥವಾ ಒಂದು ಸಮೃದ್ಧಿಯನ್ನು ಕಂಡುಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ನಿಮಗೆ ಸಿಕ್ಕುವಂಥದ್ದಿದೆ. ಹಾಗೆ ಈ ದಿನ ಸೌಹಾರ್ದದ ಸಂಬಂಧದಿಂದ ಕೂಡ ನೆಮ್ಮದಿ ಇರುತ್ತೆ. ಒಂದು ಕಡೆ ಹಣದ ಬೆಂಬಲ ಇದೆ, ಮತ್ತೊಂದು ಕಡೆ ಮನಸ್ಸಿಗೆ ಸುಖ ಸಂತೋಷ ಇರಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಸೌಹಾರ್ದಯುತವಾಗೇ ಇರಬೇಕು. ತುಂಬ ಫ್ರೆಂಡ್ಲಿ ಮೂಮೆಂಟ್ ಅನ್ನುವಂಥದ್ದೇ ಇರಬೇಕಾಗತ್ತೆ. ಇನ್ನು ಈ ದಿನ ಪ್ರಮುಖವಾದ ನಿರ್ಣಯಗಳನ್ನು ಕೈಗೊಳ್ಳುವಂಥ ಒಂದು ಸಂದರ್ಭ ಕೂಡ ಬರಬಹುದು. ಮನೆ ಮಂದಿಯ ಜೊತೆಯಲ್ಲಿ ಈ ದಿನ ಒಂದು ಸುತ್ತು ಮಾತುಕತೆ ನಡೆಸಿ ಆ ಒಂದು ವಿಚಾರದ ಬಗ್ಗೆ ತೀರ್ಮಾನ ಕೈಗೊಳ್ಳುವಂಥದ್ದು ತುಂಬ ಉತ್ತಮ. ಆ ಒಂದು ದಿಸೆಯಲ್ಲೇ ನಿಮ್ಮ ಪ್ರಯತ್ನಗಳು ಕೂಡ ಇದೆ. ಆದರೆ ಒಮ್ಮೊಮ್ಮೆ ಈ ದಿನ ಕೆಲಸದ ಒತ್ತಡದಿಂದ ಮರೆವು ಜಾಸ್ತಿ ಆಗೋದ್ರಿಂದ ನೀವು ಕೆಲವು ವಿಚಾರಗಳನ್ನು ಪ್ರಿಯಾರಿಟೈಸ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಮನೋಭಾವನೆಗಿಂತ ಜವಾಬ್ದಾರಿಯೇ ಪ್ರಧಾನ ಅನ್ನುವಂಥದ್ದು ಕೂಡ ನಿಮಗೆ ನೆನಪಿದೆ. ಹಾಗಾಗಿ ಕಾಯಕವೇ ಕೈಲಾಸ ಅನ್ನುವಂಥದ್ದು ಕೆಲಸ ಮಾಡಿದ್ರೆ ಮಾತ್ರ ಈ ದಿನ ತೃಪ್ತಿ ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಈ ದಿನ ಪ್ರಗತಿ ಇರೋದರಿಂದ ಯಾರ ವಿಚಾರದಲ್ಲೂ ಕೂಡ ಮೂರನೆಯವರ ಬಗ್ಗೆ ಕೂಡ ಈ ದಿನ ಆಸಕ್ತಿಯನ್ನು ತೋರಿಸಬೇಡಿ. ಏಕೆಂದರೆ ನಿಮ್ಮದೇ ಆದಂಥ ಒಂದು ಮೊಮೆಂಟಮ್ ಇದೆ, ಆ ರೀತಿಯ ಒಂದು ಚಲನೆ ಇದೆ, ಅದನ್ನು ಮುಂದುವರಿಸುವಂಥದ್ದು, ಅದೇ ಒಂದು ಗತಿಯನ್ನು ನೀವು ಪರಿಪಾಲನೆ ಮಾಡುವಂಥದ್ದು ಉತ್ತಮ. ಹಾಗಾಗಿ ನೀವು ಈ ಹಿಂದೆ ಪಟ್ಟಂತಹ ಒಂದು ಶ್ರಮ, ಒಂದು ನೋವು ಅಥವಾ ಅವಮಾನ ಇದೆಲ್ಲದರ ಸಾರ ಈ ದಿನ ನಿಮ್ಮನ್ನು ಒಂದು ಛಲವಾದಿಯನ್ನಾಗಿಸಿದೆ. ಅಂದರೆ ಹಠದಿಂದಲಾದರೂ ಕೆಲಸ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಬಂದಿದೆ. ಇದು ನಿಮ್ಮ ಎಷ್ಟೋ ಆತಂಕಗಳನ್ನು ನಿವಾರಣೆ ಮಾಡುತ್ತೆ, ಎಷ್ಟೋ ಭಯವನ್ನು ಪರಿಹಾರ ಮಾಡುತ್ತೆ. ಹಾಗಾಗಿ ಆತ್ಮಸ್ಥೈರ್ಯದಿಂದ ಈ ದಿನ ಕೆಲಸಗಳನ್ನು ಮಾಡುವಂಥ ಉತ್ಸಾಹ ಬಹಳಷ್ಟು ಮಟ್ಟಿಗಿದೆ. ಹಾಗೆ ಸರಳವಾದ ಚಿಂತನೆ, ಸರಳವಾದ ನಡತೆ ಈ ದಿನ ಇರೋದರಿಂದ ನೀವು ಎಲ್ಲರ ಗಮನವನ್ನು ಸೆಳೀತೀರಿ. ಹಾಗೆ ನೀವು ನಿಮ್ಮ ಮಾತಿನಿಂದ ಅವರನ್ನು ಸಂಮೋಹನಗೊಳಿಸ್ತೀರಿ, ಮೆಸ್ಮರೈಸ್ ಮಾಡ್ತೀರಿ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಉಂಟಾಗುತ್ತೆ. ಮುಂದುವರಿಸಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ತಾಯಿ ಮಂಗಳಗೌರಿಯನ್ನು ಆರಾಧನೆ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 12ನೇ ಮನೆಯಲ್ಲಿ ಚಂದ್ರ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕಾಣುವಂಥ ಸಂದರ್ಭ ಇದೆ. ಅದರಲ್ಲೂ ಈ ದಿನದಲ್ಲಿ ನಿಮ್ಮಲ್ಲಿ ಇರುವಂಥ ಕೆಲವೊಂದು ಅವಗುಣಗಳೇನಿದೆ ಅದು ಪ್ರಧಾನವಾಗಿ ಕಾಣಿಸ್ಕೊಳ್ಳುತ್ತೆ. ಸ್ವಲ್ಪ ಅಗ್ರೆಸಿವ್ ನೇಚರ್ ಕೂಡ ಈ ದಿನ ಇರುತ್ತೆ, ಜಾಗ್ರತೆ. ಅದರಲ್ಲೂ ಭಗವದ್ಗೀತೆ ಹೇಳೋ ಪ್ರಕಾರ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಚ ನಿರ್ಮಹ ಶಾಂತೋ ಬ್ರಹ್ಮ ಭೂಯಾಯ ಕಲ್ಪತೆ ಅನ್ನುವಂಥ ಒಂದು ಮಾತೇನಿದೆ. ಇದರಲ್ಲಿ ನಮ್ಮಲ್ಲಿ ಇರುವಂಥ ಅಹಂಕಾರ, ಒಂದು ಬಲ, ದರ್ಪ, ಕಾಮ, ಕ್ರೋಧ, ಹಾಗೆ ಬೇರೆ ವಸ್ತುಗಳಿಗೆ ಆಸೆ ಪಡುವಂಥ ಪರಿಗ್ರಹ, ಇದೆಲ್ಲವನ್ನು ಬಿಟ್ಟು ನಾವು ಶಾಂತ ಚಿತ್ತತೆಯಿಂದ ಇರಬೇಕು. ಆಗ ಬ್ರಹ್ಮತ್ವವನ್ನು ಪಡ್ಕೊಳ್ತಾನೆ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸುತ್ತೆ. ಹಾಗಾಗಿ ನಿಮ್ಮಲ್ಲಿರುವಂಥ ಈ ದಿನ ಅಗ್ರೆಸಿವ್ ನೇಚರ್ ಆಗಲಿ ಅಥವಾ ಬೇರೆಯವರ ಬಗ್ಗೆ ಹಠ ಸಾಧನೆ ಮಾಡುವಂಥದ್ದಾಗಲಿ, ಹಾಗೆ ನಿಮ್ಮ ಬಲ ಪ್ರದರ್ಶನಕ್ಕೆ ನೀವು ಮಾಡುವಂಥ ಒಂದು ಪ್ರಯತ್ನವನ್ನಾಗಲಿ ಈ ದಿನ ಪಕ್ಕಕ್ಕಿಡಬೇಕಾಗತ್ತೆ. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವಂಥ ರೀತಿಯಲ್ಲಿ ಈ ದಿನ ಸಮಷ್ಟಿಯಲ್ಲಿ ನೀವು ಕೂಡ ಒಂದಾಗಿ ಹೋಗಬೇಕು. ಈ ಪ್ರವಾಹಕ್ಕೆ ಎದುರಾಗಿ ಈಜಬಾರದು ಅನ್ನುವಂಥ ಒಂದು ವಿಚಾರವನ್ನು ಈ ದಿನ ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ
ಈ ದಿನ ನಿಮಗೆ ಹೊಸ ಪಾಠವೊಂದು ಅನುಭವಕ್ಕೆ ಬರುತ್ತೆ. ಯಾವುದೇ ವಿಶ್ವವಿದ್ಯಾಲಯ ಕಲಿಸಲ್ಲ ಅಂಥ ಒಂದು ವಿಶೇಷವಾದಂತಹ ಒಂದು ಅನುಭವವನ್ನು ಈ ದಿನ ಪಡ್ಕೊಳ್ತೀರಿ. ಮುಂದೆ ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳಲ್ಲಿ ನೀವು ನಿಷ್ಠೆಯಿಂದ ಪಾಲ್ಗೊಳ್ಳುವಂಥದ್ದು, ಹಾಗೆ ಈ ದಿನ ಕುಟುಂಬಸ್ಥರ ವಿಚಾರದಲ್ಲೂ ಕೂಡ ಸ್ವಲ್ಪ ಧನಾತ್ಮಕವಾಗಿ ಆಲೋಚನೆ ಮಾಡುವಂಥದ್ದು, ಕುಟುಂಬಕ್ಕಾಗಿ ಸ್ವಲ್ಪ ಕ್ವಾಲಿಟಿ ಟೈಮ್ ಕೊಡುವಂಥದ್ದನ್ನು ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನೀವು ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಂಗಳ ಗೌರಿಯ ದರ್ಶನ ಮಾಡ್ಕೊಳ್ಳಿ, ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಲಾಭದ ದಿನ, ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಆಸಕ್ತಿ ಇದೆ. ಜೊತೆಗೆ ಈ ದಿನ ತುಂಬ ಸಂಯಮದಿಂದ ಕೆಲಸಗಳನ್ನು ಮುಂದುವರಿಸೋದ್ರಿಂದ ಫಲಿತಾಂಶಗಳು ಕೂಡ ಬೇಗ ಸಿಕ್ಕತ್ತೆ. ಇನ್ನು ಈ ದಿನ ಕೆಲಸದ ಮೇಲೆ ನಿಮಗೆ ನಿಗಾ ಇರೋದ್ರಿಂದ ಎಲ್ಲೂ ಕೂಡ ಕೆಲಸ ಆಚೀಚೆ ಆಗಲ್ಲ. ಬಹಳ ಸಣ್ಣ ವಿಚಾರವನ್ನು ಕೂಡ ಬಹಳ ಗಹನವಾಗಿ ನೀವು ಎಚ್ಚರಿಕೆಯಿಂದ ಮುಂದುವರಿಸೋದ್ರಿಂದ ಅದರಲ್ಲೂ ಕೂಡ ನಿಮಗೆ ಫಲ ನಿಮ್ಮ ಪರವಾಗಿಯೇ ಬರುತ್ತೆ. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಕಾರ್ಯಸಿದ್ಧಿಯ ಜೊತೆಗೆ ಕೆಲಸದಿಂದ ನಿಮಗೆ ಒಳ್ಳೆಯ ಹೆಸರು ಕೂಡ ಸಿಕ್ಕತ್ತೆ. ಒಳ್ಳೆಯ ಸ್ಥಾನಮಾನ ಗೌರವಗಳು ಈ ದಿನ ಪ್ರಾಪ್ತಿಯಾಗುತ್ತೆ. ಇನ್ನು ಈ ದಿನ ಅವಕಾಶಗಳು ಸಿಕ್ಕಾಗ ಅದನ್ನು ಗರಿಷ್ಠವಾಗಿ ಬಳಸ್ಕೊಳ್ತೀರಿ. ಒಂದು ಕಡೆ ಆಪರ್ಚುನಿಸ್ಟ್ ಅಂತ ಹೇಳಿ ನಿಮ್ಮನ್ನು ಕರೆದ್ರೂ ಕೂಡ, ಆದರೆ ಬರುವಂಥದ್ದನ್ನು ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಬಳಸ್ಕೊಳ್ಳುವಂಥದ್ದು ಅದರಲ್ಲಿ ನಿಮ್ಮ ಸ್ವಾರ್ಥವನ್ನು ಹೇಳಲ್ಲ. ಹಾಗಾಗಿ ಈ ವಿಚಾರದಲ್ಲಿ ಕೂಡ ಈ ದಿನ ನೀವು ರಾಜಿ ಮಾಡಿಕೊಳ್ಳಲ್ಲ, ಬರುವಂಥದ್ದನ್ನು ಗರಿಷ್ಠವಾಗಿ ಬಳಸ್ಕೊಳ್ತೀರಿ. ಇನ್ನು ಈ ದಿನ ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಪರಿಪೂರ್ಣವಾದಂತಹ ದಿನ. ಒತ್ತಡದ ಹೊರತಾಗಿಯೂ ಕೂಡ ಕೆಲಸಗಳ ಜವಾಬ್ದಾರಿಯಲ್ಲೂ ಕೂಡ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗಾಗಿನೇ ಈ ದಿನ ಸಾತ್ವಿಕ ಆಹಾರ, ಶುದ್ಧವಾದ ಆಹಾರ, ಒಳ್ಳೆಯ ಮನಸ್ಥಿತಿ ಈ ದಿನ ಇರುವಂಥ ಸಂದರ್ಭಗಳು ಇದೆ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ದ್ವೇಷಿಸಿದ್ರೂ ಕೂಡ ನೀವು ಅವರಿಗೆ ವಿಶೇಷವಾದಂಥ ಪ್ರೀತಿಯನ್ನು ಕೊಡುವಂಥ ಔದಾರ್ಯತೆ ಇದೆ, ದೊಡ್ಡ ಮನಸ್ಥಿತಿ ಇದೆ. ಅದಕ್ಕಾಗಿಯೇ ಈ ದಿನ ನೀವು ತುಂಬ ಅಕಾಮಡೇಟಿವ್ ಆಗಿರ್ತೀರಿ. ಹಾಗೆ ಕೆಲವರು ಮಾಡಿರುವಂಥ ತಪ್ಪುಗಳನ್ನು ಕ್ಷಮಿಸುವಂಥ ಒಂದು ಉತ್ಸಾಹದಲ್ಲೂ ಕೂಡ ಇರ್ತೀರಿ. ಹಾಗಾಗಿ ಈ ದಿನ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ತುಂಬ ಇರೋದರಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಉತ್ಸಾಹ ಇದೆ. ಆದರೆ ಆ ಉತ್ಸಾಹ ಒಂದು ಲಿಮಿಟಲ್ಲಿ ಇರಬೇಕು. ಎಲ್ಲದಕ್ಕೂ ಒಂದು ಚೌಕಟ್ಟಿದೆಯಲ್ಲ, ಅದನ್ನು ಅನುಸರಣೆ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 10ನೇ ಮನೆ. ಹಾಗಾಗಿನೇ ಈ ದಿನ ನೀವು ನಿರೀಕ್ಷಿತ ರೀತಿಯಲ್ಲಿ ಕಾರ್ಯ ಸಾಧನೆ ಮಾಡ್ತೀರಿ. ಮನಸ್ಸಿಗೆ ತುಂಬ ಖುಷಿ ತರುವಂಥ ಸನ್ನಿವೇಶಗಳಿದೆ. ಹಾಗೆ ಈ ದಿನ ಅವಕಾಶಗಳು ಬಂದಾಗ ಅದನ್ನು ಬೇರೆಯವರ ನೆರವಿನಿಂದ ನೀವು ಉಪಯೋಗ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ನಿಮಗೆ ಯಾವ ವಿಚಾರ ಗೊತ್ತಿಲ್ಲ, ಯಾವ ಕ್ಷೇತ್ರದ ಪರಿಚಯ ಇಲ್ಲ, ಅದನ್ನು ಪರಿಚಯ ಮಾಡಿಕೊಳ್ಳುವಂಥದ್ದು, ಆ ವಿಷಯದಲ್ಲಿ ಪ್ರಭುತ್ವವನ್ನು ಹೊಂದಿರುವಂಥ ಪ್ರಯತ್ನ ಕೂಡ ಇದೆ. ಹಾಗಾಗಿ ನಿಮಗೆ ಏನು ಬೇಕು ಅಥವಾ ಏನು ಬೇಡ ಭಾಳ ಸ್ಪಷ್ಟವಾಗಿ ಆರ್ಟಿಕ್ಯುಲೇಟ್ ಮಾಡುವಂಥ ಸಂದರ್ಭ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಕೆಲಸದಲ್ಲಾಗಲಿ ನಿಮ್ಮ ವ್ಯಾಪಾರದಲ್ಲಾಗಲಿ ಸಹೋದ್ಯೋಗಿಗಳ ಬೆಂಬಲ ಭಾಳ ಚೆನ್ನಾಗಿ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಎದುರಾಳಿ, ನಿಮ್ಮ ದ್ವೇಷಿ ಅಥವಾ ನಿಮ್ಮ ಹಿತಶತ್ರು ಯಾರೇ ಆಗಿದ್ದರೂ ಕೂಡ ಅವರನ್ನು ಬಹಳ ಸಮರ್ಥವಾಗಿ ಎದುರಿಸ್ತೀರಿ. ಅಲ್ಲಿ ತಂಟೆ ತಾಪತ್ರಯ ಅನ್ನುವಂಥದ್ದು ಇರಲ್ಲ, ಆದರೆ ನಯವಾಗಿ ಅವರನ್ನು ಅವರ ಬೆರಳಿನಿಂದಲೇ ಅವರ ಕಣ್ಣನ್ನು ಚುಚ್ಚಿಕೊಳ್ಳುವಂಥ ಒಂದು ಪ್ರಸಂಗವನ್ನು ಸೃಷ್ಟಿ ಮಾಡ್ತೀರಿ. ಇದು ಜಾಣತನ, ಇದು ಚಾಣಕ್ಯ ನೀತಿ. ಅದನ್ನು ಅನುಸರಣೆ ಮಾಡ್ತೀರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸಮಸ್ಯೆ ಇರುವಂಥ ಜನ ನಿಮ್ಮ ಬಳಿಗೆ ಬಂದಾಗ ಅದನ್ನು ಸ್ವಲ್ಪ ಅನಲೈಸ್ ಮಾಡಬೇಕು, ಅದರ ಸಾಧಕ ಬಾಧಕಗಳನ್ನು ನೋಡಬೇಕಾಗತ್ತೆ. ಹಾಗಾಗಿ ಸಮಸ್ಯೆ ಇದೆ ಎಂದ ಮಾತ್ರಕ್ಕೆ ನೀವೊಬ್ಬರೇ ಅದನ್ನು ಪರಿಹಾರ ಮಾಡುವಂಥದ್ದಲ್ಲ, ಅಥವಾ ಚೌಕಟ್ಟನ್ನು ಬಿಟ್ಟು ನಿಮ್ಮ ಒಂದು ದಾರಿಯನ್ನು ಬಿಟ್ಟು ಹೊರಗೆ ಹೋಗಿ ಅವರಿಗೆ ಸಹಾಯ ಮಾಡಬೇಕು ಅನ್ನುವಂಥದ್ದಲ್ಲ. ನಿಮ್ಮ ಇತಿಮಿತಿ ಒಳಗೆ ಇದ್ದರೆ ಅದನ್ನು ಒಪ್ಪಿಕೊಳ್ಳಿ. ಒಮ್ಮೆ ಒಪ್ಪಿಕೊಂಡ್ರೆ ಅದನ್ನು ಮಾಡಿ ಮುಗಿಸಿ. ಏಕೆಂದರೆ ಈ ಭರವಸೆ, ಪ್ರಾಮಿಸಸ್ ಅನ್ನುವಂಥದ್ದನ್ನು ಕೀಪಪ್ ಮಾಡಲೇಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಕನಸುಗಳನ್ನು ಮಾತ್ರ
ಮರಿಬೇಡಿ. ನಿಮಗೆ ಯಾವುದು ಹಿತ ಅನಿಸುತ್ತೆ, ಯಾವುದು ಸಂತೋಷ ತರುತ್ತೆ ಆ ಕೆಲಸವನ್ನೇ ಮಾಡಿ. ಆಗ ನಿಮ್ಮ ಒಂದು ಕಂಫರ್ಟ್ ಝೋನ್ ಜಾಸ್ತಿ ಆಗುತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮಗೆ ತೃಪ್ತಿ, ಸಂತೋಷ ಎಲ್ಲಿ ಸಿಕ್ಕತ್ತೆ, ಹೇಗೆ ಸಿಕ್ಕತ್ತೆ ಅದನ್ನು ಗುರುತಿಸ್ಕೊಂಡು ಮುಂದುವರಿಯುವಂಥದ್ದು ಜಾಣತನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ, 9ನೇ ಮನೆ. ಸ್ವಲ್ಪ ಮಿಶ್ರ ಫಲಗಳು ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ಒತ್ತಡದಿಂದ ಬೇಸರ ಆಗುತ್ತೆ. ನಿಮಗೆ ನೀವೇ ಬೇಸರ ಮಾಡಿಕೊಳ್ಳಲ್ಲ. ಬೇರೆಯವರ ಮಾತು ಈ ದಿನ ನಿಮ್ಮನ್ನು ಕೆಲಸದಿಂದ ಹಿಮ್ಮುಖವಾಗುವಂತೆ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾರ ಮಾತಿಗೂ ಕೂಡ ಈ ದಿನ ಹೆಚ್ಚು ಬೆಲೆ ಕೊಡಬೇಡಿ, ಮಾನ್ಯತೆ ಕೊಡಬೇಡಿ. ನೀವಾಯಿತು, ನಿಮ್ಮ ಕೆಲಸ ಆಯಿತು. ಆ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ನೀವು ಅರ್ಥಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ನಡೀಬೇಕಾಗಿರುವಂಥ ಸಂದರ್ಭ ಕೂಡ ಬರ್ಬೋದು. ಇದು ಸ್ವಲ್ಪ ಗೊಂದಲವನ್ನು ಸೃಷ್ಟಿಸುವಂಥ ಸಂದರ್ಭ ಇದು. ಹಾಗಾಗಿ ಈ ವಿಚಾರಗಳನ್ನು, ಪರಿಸ್ಥಿತಿಯನ್ನು ಸ್ವಲ್ಪ ತಿಳಿಗೊಳಿಸಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನೀವು ಕೆಲವು ವ್ಯಕ್ತಿಗಳನ್ನು ನಿರ್ಲಕ್ಷ್ಯ ಮಾಡುವಂಥದ್ದು ಕೂಡ ನಿಮ್ಮ ಅಜೆಂಡಾದಲ್ಲಿರುತ್ತೆ. ಏಕೆಂದರೆ ನಿಮಗೆ ಅಲೈನ್ ಆಗಲ್ಲ, ಅವರ ಕೆಮಿಸ್ಟ್ರಿ ವರ್ಕೌಟ್ ಆಗ್ತಿಲ್ಲ. ಹಾಗಾಗಿ ಅವರನ್ನು ದೂರ ಇಡುವಂಥ ಒಂದು ಸಂದರ್ಭ. ಆದರೆ ಮಾತಿನ ಮೂಲಕ ಒಂದು ಮನಸ್ತಾಪ ಮಾಡಿಕೊಂಡು ದೂರ ಮಾಡುವಂಥದ್ದಲ್ಲ, ಹಾಗೆ ಅವರನ್ನು ಎಲಿಮಿನೇಟ್ ಮಾಡುವಂಥದ್ದು. ಅಂಥ ಒಂದು ಜಾಣತನ ಈ ದಿನ ನಿಮಗೆ ಇರಲಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸ್ವಲ್ಪ ತಾಪತ್ರಯಗಳು ಇರುವಂಥದ್ದೇ, ಅಷ್ಟು ಈಸಿ ಅಲ್ಲ ಈ ದಿನದ ಒಂದು ಜೀವನ. ಹಾಗಾಗಿ ಸ್ವಲ್ಪ ಹೋರಾಟ, ಸ್ವಲ್ಪ ನಿಮ್ಮ ಒಂದು ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನ, ಇದನ್ನು ಮುಂದುವರಿಸಿ. ಕೆಲವರಿಗೆ ಈ ದಿನ ಹೊಸದಾಗಿ ಒಂದು ಸಂಭ್ರಮಾಚರಣೆ ಇರುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಭಗವಂತ ಏನನ್ನು ಕೊಡ್ತಾನೋ ಅದನ್ನು ಮುಕ್ತವಾಗಿ ಸ್ವೀಕಾರ ಮಾಡಿ. ಇನ್ನು ಯಾವುದೇ ಅನಿರ್ದಿಷ್ಟವಾದಂತಹ ಕೆಲವೊಂದು ವಿಚಾರಗಳಿಗೆ ನೀವು ಸೊಪ್ಪು ಹಾಕಬಾರ್ದು, ಅಂದರೆ ಅದಕ್ಕೆ ಮಾನ್ಯತೆಯನ್ನು ಕೊಡಬಾರ್ದು. ನಿಮಗೆ ಸರಿ ಅಂತ ಗೊತ್ತಿದ್ದರೆ ಮಾತ್ರ ಮುಂದುವರಿರಿ, ಇಲ್ಲ ಅಂದರೆ ಹೋಗ್ಲಿಕ್ಕೆ ಹೋಗಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೂ ಕೂಡ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ನೇ ಮನೆ, ಇಲ್ಲಿ ದುಸ್ಥಾನ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಶ್ರಮ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ನಿಮಗೆ ಬರುವಂಥ ಕಷ್ಟಗಳು ನಿಮ್ಮೊಬ್ಬರಿಗೆ ಬರಲ್ಲ, ಬೇರೆಯವ್ರಿಗೂ ಕೂಡ ಆ ರೀತಿಯ ಕಷ್ಟಗಳಿರುತ್ತೆ. ಹಾಗಾಗಿ ಭಗವಂತ ನನಗೊಬ್ಬನಿಗೆ ಯಾಕೆ ಇಷ್ಟೊಂದು ಕಷ್ಟ ಕೊಟ್ಟೆ ಅನ್ನುವಂಥ ವಿಚಾರದಲ್ಲಿ ನೀವು ಮರುಗಬಾರದು. ಎಲ್ಲರಿಗೆ ಆಗಿದ್ದು ನನಗೂ ಆಯಿತು ಅನ್ನುವಂಥ ರೀತಿಯಲ್ಲಿ ಈ ದಿನದ ಸನ್ನಿವೇಶಗಳನ್ನು ನೀವು ಸ್ವೀಕರಿಸಬೇಕಾಗತ್ತೆ. ಇನ್ನು ಈ ದಿನ ಕೆಲವರ ಮಾತು ನಿಮ್ಮ ಆತ್ಮವಿಶ್ವಾಸವನ್ನು ಕುಂದಿಸುತ್ತೆ. ನೀವು ಹಾಕಿಕೊಂಡಿರುವಂಥ ಯೋಜನೆಗಳನ್ನೇ ಬದಲಾವಣೆ ಮಾಡುವಂಥ ಸಂದರ್ಭ ಕೂಡ ಬರಬಹುದು. ಏಕೆಂದರೆ ಅವರ ನಿಮ್ಮ ಒಂದು ನಡುವಿನ ಸಂಬಂಧ ಏನಿದೆ ಅದು ಸ್ವಲ್ಪ ಹಳಸಾಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಈ ದಿನ ಕಾರ್ಯಗತಗೊಳಿಸಬೇಕಾದಂತಹ ಕೆಲವೊಂದು ಚಟುವಟಿಕೆಗಳಲ್ಲಿ ಬಹು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ. ಒಮ್ಮೆ ಆ ನಿರೀಕ್ಷೆ ಹುಸಿಯಾಗ್ಬಿಟ್ರೆ ನಿಮಗೆ ತುಂಬ ಆಘಾತ ಆಗುತ್ತೆ. ಹಾಗಾಗಿ ಯಾವ ವಿಚಾರದಲ್ಲೂ ಕೂಡ ಯಾರಿಂದಲೂ ಕೂಡ ಈ ದಿನ ಏನನ್ನೂ ನಿರೀಕ್ಷೆ ಮಾಡಬೇಡಿ. ನಿಮ್ಮ ಪಾಡಿಗೆ ನೀವು ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾ ಇರಿ. ಇನ್ನು ಈ ದಿನದಲ್ಲಿ ನಿಮಗೆ ಯಾವುದು ಅಗತ್ಯ ಇದೆಯೋ ಆ ಒಂದು ವಿಚಾರವನ್ನೇ ನೀವು ಅನುಸರಣೆ ಮಾಡಬೇಕಾಗತ್ತೆ. ಅದಕ್ಕಾಗಿಯೇ ನಿಮಗೆ ವಿಹಿತವಾಗಿರುವಂಥ ಯಾವುದು ನಿಂದನೀಯವಲ್ಲ ಅಂಥ ವಿಚಾರಗಳನ್ನು, ಶರೀರಕ್ಕೆ ಹೆಚ್ಚು ಶ್ರಮ ಉಂಟು ಮಾಡದೇ ಇರುವಂಥ ಕೆಲಸ ಕಾರ್ಯಗಳನ್ನು ಈ ದಿನ ಆಯ್ಕೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಮತ್ತು ಈ ದಿನ ನಿಮಗೆ ಎಷ್ಟು ಬೇಕೋ ಅಷ್ಟೇ ಧನ ಸಂಗ್ರಹಣೆಯನ್ನು ಮಾಡಬೇಕು. ಅತಿ ಆಸೆ ಪಡಬೇಡಿ, ಹಣದ ಹಿಂದೆ ಹೋಗಬೇಡಿ. ನಿಮ್ಮ ಒಂದು ಕೆಲಸಗಳನ್ನು ಪ್ರಾಮಾಣಿಕತೆಯಿಂದ ಮಾಡಿ. ಆದರೆ ಕೆಲಸದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ 100ಕ್ಕೆ 100ರಷ್ಟು ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಈ ದಿನ ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5.